We will start today evening class. Now sit in your comfortable posture. Back, neck should be straight. In model kodukonu. Close your eyes. Close your eyes. Take deep breath. Deep breath. Breathe out slowly. Inhale. Exhale. Inhale. Exhale. Breathe normally. Observe your breath. Bring mind and body towards yoga abhyasa. Both hands namaskar position. 3 times omkar and prayer. Breathe in. Breathe in. Please mute your mic. Breathe in. Slowly come up. Rub your palm. Slowly
touch your eyes. Slowly touch your eyes. Now, today we start with Sukshma Vyayama. Both hands tight. Finger movement. Inhale, exhale, inhale, exhale, inhale, exhale. Now, tight your fingers. Inhale, exhale, inhale, exhale. Now, hands movement. Hands movement. Breathe in, breathe out, breathe in, breathe out. Now, side, shoulder level side. Breathe in, breathe out, breathe in, breathe out. Now, both palm on side. Slowly rotation. ನಿಮ್ಮ ತೊಡೆ ಮೇಲೆ ಬರಲಿ ಎರಡು ಕೈಗಳು. ನಿಧಾನವಾಗಿ ನಿಮ್ಮ ಶೋಲ್ಡರ್ನ ಸುತ್ತುತ್ತಾ ಬನ್ನಿ. ಉಸಿರಾಟದೊಂದಿಗೆ ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರಾಟದೊಂದಿಗೆ ರಿವರ್ಸ್. 1 2 3 4. ರಿವರ್ಸ್. 4 3 2 1. ಈಗ ನಿಮ್ಮ ರೈಟ್ ಹ್ಯಾಂಡ್ ಆದಿ ಮುದ್ರೆ ತಗೊಳ್ಳಿ. ಲಾಸ್ಟ್. ಇನ್ಹೇಲ್, exhale, inhale, exhale. Now left. Inhale. Stay in asana. Center. Slowly hands down. Slowly hands down. Close your eyes. Relax. Now neck movements and rotation. Griva Sandhi Chalana. Hands back lock. Inhale, neck right. Center. Left. Center. Right. Center. Left, center. Now right side asandariri. Breathe normally. 1 2 3 4. Now breathe in, breathe out. Left asandaliri. 1 2 3 4. Now center. Now breathe in, breathe out. ಮೇಲೆ ಕೆಳಗಡೆ ಉಸಿರಾಟದೊಂದಿಗೆ 1. Breathe in, breathe out. Breathe in, breathe out. ನಾವು ಉಸಿರಾಟದೊಂದಿಗೆ ಮೇಲೆ ಹೋಗಿ ನಿಮ್ಮ ತಲೆ. ಸ್ಟೇ ಇನ್ ಆಸನ. ಹಾಗೆ ಇರಿ. ಉಸಿರಾಟ ಸಹಜ. ಬ್ರೀತ್ ಇನ್, ಸೆಂಟರ್. ನಾವು ಬ್ರೀತ್ ಇನ್, ಬ್ರೀತ್ ಔಟ್. ನಿಮ್ಮ ಗದ್ದನ ಎದೆ ಮುಟ್ಟುವ ಪ್ರಯತ್ನ ಮಾಡಿ. ಬ್ರೀತ್ ಇನ್, ಬ್ರೀತ್ ಔಟ್. Breathe in, breathe out, breathe in, breathe out. Center. Now rotation. Slowly rotation. 1 2. Slowly. ನಿಧಾನವಾಗಿ ನಿಮ್ಮ ಕುತ್ತಿಗೆ ಭಾಗವನ್ನು ತಿರುಗಿಸ್ತಾ ಬನ್ನಿ. ನಿಧಾನವಾಗಿ ತಿರುಗಿಸಿ. ಆತ್ರ ಬೇಡ. ನಿಧಾನ. ಉಸಿರಾಟ ಅರ್ಧ ಇನ್ಹೇಲ್, ಅರ್ಧ ಎಕ್ಸೇಲ್ ಬರಬೇಕು. ಫಾಸ್ಟ್ ಆಗಿ ಬೇಡಿ. ಕೆಲವರು ಯಾರು ತುಂಬ ಫಾಸ್ಟ್ ಆಗಿ ತಿರುಗಿಸ್ತಾ ಇದ್ದೀರಾ, ಅಷ್ಟು ಫಾಸ್ಟ್ ಬೇಡ. ನಿಧಾನವಾಗಿ ಎಡದಿಂದ ಬಲ, ಎಡ ಮೇಲೆ, ಬಲ ಕೆಳಗೆ, ಮುಂದೆ. ನಿಧಾನವಾಗಿ, ಎಷ್ಟು ನಿಧಾನವಾಗಿ ನಿಮಗೆ ಸಾಧ್ಯನೋ ಅಷ್ಟು ನಿಧಾನವಾಗಿ ನಿಮ್ಮ ಕುತ್ತಿಗೆ ಭಾಗವನ್ನು ತಿರುಗಿಸ್ತಾ ಬನ್ನಿ. ಉಸಿರಾಟದೊಂದಿಗೆ. Center. Relax. Close your eyes. Griva Sandhi Chalana. Neck movements and rotation. Very, very good for throat. Active the Vishuddha Chakra. ಯಾರಿಗೆ ಥೈರಾಯ್ಡ್ ಇರುತ್ತೋ ಅವರು ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಹೈಪೋಂಡ್ ಹೈಪರ್ ಥೈರಾಯ್ಡ್ ಗ್ಲ್ಯಾಂಡ್ ಆಕ್ಟಿವ್ ಆಗ್ತಾ ಬರುತ್ತೆ. ಈಗ ಕಣ್ಬಿಡಿ. ಬಲಗಾಲು ಮುಂದೆ ಇಟ್ಟು ನಿಂತ್ಕೊಳ್ಳಿ. ಯೋಗಿಕ್ ಜಾಗಿಂಗ್ ಮಾಡೋಣ. ಯೋಗಿಕ್ ಜಾಗಿಂಗ್.
ಓಕೆನಾ? Now balance your toes. ಸ್ಲೋ ಆಗಿ ಜಾಗಿಂಗ್ ಮಾಡಿ. ಸ್ಲೋ ಜಾಗಿಂಗ್, ಸ್ಲೋ ಜಾಗಿಂಗ್. ನಿಮ್ಮ ವಯೋಮಿತಿಗೆ ಅನುಗುಣವಾಗಿ ಜಾಗಿಂಗ್ ಮಾಡಬೇಕು. ಬೆರಳ ಮೇಲೆ ಟೈಪ್ 1 ಕೀಲೋ ಬಟೆಕ್ಸ್ನ ಜಾಯಿನ್ ಮಾಡಿ. 1 2 3 4 5 6 7 8 9 10. ಸ್ಲೋ ಜಾಗಿಂಗ್. ಯಾವುದೇ ಕಾರಣಕ್ಕೂ ಜೋರಾಗಿ ಮಾಡೋದು ಬೇಡ. ನಿಮ್ಮ ದೇಹಕ್ಕೆ ಅನುಗುಣವಾಗಿ, ನಿಮ್ಮ ವಯಸ್ಸಿನ ಅನುಗುಣವಾಗಿ ಜಾಗಿಂಗ್ ಮಾಡ್ತಾ ಬನ್ನಿ. Now type 2 right hand left leg, right hand left leg, left hand right leg. ಯೋಗಿಕ್ ಜಾಗಿಂಗ್ ಫಸ್ಟ್ ನಿಧಾನವಾಗಿ ಮಾಡಿ. ಇನ್ನೊಬ್ರು ಮಾಡ್ತಾರೆ ಅಂತ ಫಾಸ್ಟ್ ಆಗಿ ಮಾಡೋದು ಬೇಡ. ಯಂಗ್ಸ್ಟರ್ಸು ಇದ್ದೀರಾ, ವಯಸ್ಸಾದವರು ಇದ್ದೀರಾ, 40 ವರ್ಷ ಆಗಿರೋರು ಇದ್ದೀರಾ, 50 ವರ್ಷ ಆಗಿರೋರು ಇದ್ದೀರಾ. ಸೊ ನಿಧಾನವಾಗಿ ನಿಮ್ಮ ದೇಹಕ್ಕೆ, ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಯೋಗಿಕ್ ಜಾಗಿಂಗ್ ನಿಧಾನ. ಈಗ ನಂಬರ್ 3 ನೋಡಿ. ಫಸ್ಟ್ ನಿಧಾನ, ಫಸ್ಟು, ಹಾಗೆ ಸ್ವಲ್ಪ ಫಾಸ್ಟು, ಸ್ವಲ್ಪ. ಈಗ ನಿಮ್ಮ ದೇಹಕ್ಕೆ ಅನುಗುಣವಾಗಿ, ನಿಮ್ಮ ವಯೋಮಿತಿಗೆ ಅನುಗುಣವಾಗಿ ಫಾಸ್ಟಾಗಿ ಮಾಡಿ. ಜೋರಾಗಿ ಮಾಡೋದು ಬೇಡ. ಯಾರಿಗೆ ನೀ ಪ್ರಾಬ್ಲಮ್ ಇದೆಯೋ ಅವರು ಜಂಪ್ ಮಾಡೋದು ಬೇಡ. ನೀ ಪ್ರಾಬ್ಲಮ್ ಇರೋರು, ಲೆಗ್ಸ್ ಪೇನ್ ಇರೋರು. ಸೆಂಟರ್ ಉತ್ಕಟಾಸನ ಮೂಮೆಂಟ್. ಬೋತ್ ಹ್ಯಾಂಡ್ಸ್ ಸ್ಟ್ರೈಟ್. ಇನ್ಹೇಲ್, ಎಕ್ಸೇಲ್, ಸೆಂಟರ್. Inhale, exhale down, inhale up, exhale down, inhale up, exhale down, inhale up, exhale down, inhale up. ಈಗ ನಮ್ಮ 5ನೇ ಅಭ್ಯಾಸ ಅರ್ಧ ಸಮಕೋನಾಸನ ಸ್ಕ್ವಾಟ್ ಪೋಸ್. ಇನ್ಹೇಲ್, ಎಕ್ಸೇಲ್ ರೈಟ್. ಎಷ್ಟು ಸಾಧ್ಯನೋ ಅಷ್ಟು. ಫುಲ್ ಕುತ್ಕೊಳಕ್ಕಾದರೂ ಫುಲ್ ಕುತ್ಕೊಳ್ಳಿ, ಅರ್ಧ ಕುತ್ಕೊಳಕ್ಕಾದರೂ ಅರ್ಧ, ಮುಕ್ಕಾಲು ಕುತ್ಕೊಳಕ್ಕಾದರೂ ಮುಕ್ಕಾಲು. ಎಷ್ಟು ನಿಮ್ಮ ದೇಹಕ್ಕೆ ಅನುಗುಣವಾಗಿ ಮಾಡಿ, ವಯೋಮಿತಿಗೆ ಅನುಗುಣವಾಗಿ. ಪದೇ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ರು ಮಾಡ್ತಾರೆ ಅಂತ ನೀವು ಫಾಸ್ಟಾಗಿ ಮಾಡಿದಾಗ ನಿಮ್ಮಲ್ಲಿ ಸ್ವಲ್ಪ ನಿಶಕ್ತಿ ಮತ್ತು ಪೇನ್ಗಳು ಸ್ಟಾರ್ಟ್ ಆಗುತ್ತೆ. ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಮಾಡಿ. ಸೆಂಟರ್. ನಾವು ಇದರಲ್ಲಿ ನಿಮಗೆ ಆಸನ ತೋರಿಸ್ಕೊಡ್ತೀನಿ ಇವತ್ತು. ಬ್ರೀತ್ ಇನ್, ಬ್ರೀತ್ ಔಟ್, ರೈಟ್. ನಾವು ಪೊಸಿಷನ್ ನೋಡ್ಕೊಳ್ಳಿ. ಆಸನದಲ್ಲಿ ಇರೋದು ಅಂದರೆ ಪೊಸಿಷನ್ ನೋಡ್ಕೊಳ್ಳೋದು. ನೋಡಿ, ನಿಮ್ಮ ಬಲ ಬೆರಳಿನ ಮೇಲೆ ಬ್ಯಾಲೆನ್ಸ್ ಮಾಡಬೇಕು. ಎಡಗಾಲು ಸ್ಟ್ರೈಟು. ಇದು ಪೊಸಿಷನ್ನು ಹನುಮಾನ್ ಬೈಟಕಲ್ಲಿ ಬರುತ್ತೆ. ಇದು ಸೆಂಟರ್, ಲೆಫ್ಟ್, ಇನ್ಹೇಲ್, ಎಕ್ಸೇಲ್ ಕುತ್ಕೋಬೇಕು. ಆಗ ಉಸಿರಾಟಗಳನ್ನ ಗಮನಿಸ್ತಾ ಮಾಡಿದಾಗ ಅದರ ಬೆನಿಫಿಟ್ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೆಂಟರ್. ಈಗ 2 ಹಸ್ತಗಳು ನಿಮ್ಮ ಸೊಂಟದ ಮೇಲೆ ಬರಲಿ. ಹನುಮಾನ್ ಬೈಟಕ್, ಹನುಮಾನ್ ಆಸನ. ಬ್ರೀತ್ ಇನ್, ಬ್ರೀತ್ ಔಟ್, ರೈಟ್. ಸೆಂಟರ್, ಲೆಫ್ಟ್, ಸೆಂಟರ್, ರೈಟ್, ಸೆಂಟರ್, ಲೆಫ್ಟ್, ಸೆಂಟರ್. ಈಗ ಬಲಗಡೆ ಕುತ್ಕೊಳ್ಳಿ. ಸ್ವಲ್ಪ ಮೀಡಿಯಂ ಫಾಸ್ಟ್. ರೈಟ್, ಸೆಂಟರ್, ಲೆಫ್ಟ್, ಸೆಂಟರ್, ರೈಟ್, ಸೆಂಟರ್, ಲೆಫ್ಟ್, ಸೆಂಟರ್. ನಾವು ಸ್ಲೋ ಜಾಗಿಂಗ್. ಎಷ್ಟು ಫಿನಿಶ್ ಆಯಿತು? 6 ನಾವು ಫಿನಿಶ್ ಮಾಡಿದ್ವಿ. 6 ವಿ ಕಂಪ್ಲೀಟೆಡ್ 6. Now 7th one, stretching. Inhale, stretch your both hands. Exhale down. Inhale, exhale. Inhale, exhale. Inhale, exhale. Inhale, exhale. ನಾವು ಇವಾಗ
ಕೋನಾಸನ ಮೂಮೆಂಟ್. ಕೋನಾಸನದಲ್ಲಿ ನಿಮ್ಮ ಆಪೋಸಿಟ್ ಹ್ಯಾಂಡ್ ನಿಮ್ಮ ಕಿವಿ ಭಾಗವನ್ನ ಟಚ್ ಆಗಿರಬೇಕು. ಅಬ್ಸರ್ವ್ ಮಾಡ್ತಾ ಮಾಡಿ. ಇನ್ಹೇಲ್, ಎಕ್ಸೇಲ್ ರೈಟ್, ಇನ್ಹೇಲ್ ಸೆಂಟರ್, exhale right, center, left, center, right, center, left, center. Knee straight ಇರಬೇಕು. right, center, left, center. Now both hands shoulder level. Uttitha Konasana movement. Breathe in, breathe out. Left, center, right, center. Left, center, right, center. Left, center, right, center. ಈಗ ಸ್ಲೋ ಜಾಗಿಂಗ್ ಮಾಡಿ. ಎಷ್ಟು ಕಂಪ್ಲೀಟ್ ಆಯಿತು? ಟೋಟಲ್ ಆಗಿ ನಾವು ಎಷ್ಟು ಕಂಪ್ಲೀಟ್ ಮಾಡಿದ್ವಿ? 6 ಕಂಪ್ಲೀಟ್ ಆಯಿತು. ಈಗ ಹತ್ತನೇದು ಪಾದ ಹಸ್ತಾಸನ ಮೂಮೆಂಟ್. ಬ್ರೀತ್ ಇನ್ ಅಪ್, ಬ್ರೀತ್ ಔಟ್ ಡೌನ್. ಬ್ರೀತ್ ಇನ್ ಅಪ್, breathe out down. Breathe in up, breathe out down. Breathe in up, breathe out down. Breathe in up. Both hands shoulder level. Slow agi jumping ಮಾಡಿ. First 1 2 3 4. 1 2 3 4. 1 2 3 4. ಈಗ ನಿಮ್ಮ ಬಾಡಿಗೆ, ನಿಮ್ಮ ದೇಹಕ್ಕೆ ಅನುಗುಣವಾಗಿ, ವಯಸ್ಸಿಗೆ ಅನುಗುಣವಾಗಿ ಫಾಸ್ಟ್ ಆಗಿ 1 2 1 2. ಮಾಸ್ ಪಿ ಟಿ ನಾವು ಸ್ಕೂಲ್ ಡೇಸಲ್ಲಿ ಈ ಥರ ಮಾಸ್ ಪಿ ಟಿ ಮಾಡಿದ್ವಿ. ಈಗ ನಿಮ್ಮ ಏಜಿಗೆ ಅನುಗುಣವಾಗಿ ಮಾಡಿ. ಫಾಸ್ಟ್ ಆಗಿ ಆದವರು ಫಾಸ್ಟ್ ಆಗಿ ಮಾಡಿ, ಸ್ಲೋ ಆಗಿ ಆದವರು ಸ್ಲೋ ಆಗಿ ಮಾಡಿ. ಸೆಂಟರ್ ಸೆಂಟರ್. ಈಗ ಏನಾಗಿದೆ ಅಂದರೆ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳೋದ್ರಿಂದ ನಾವು ಬ್ಲರ್ ಆಗಿ ಕಾಣಿಸ್ತಾ ಇದ್ದೀವಿ. ಇದು ಒಂದು ಆಗುತ್ತೆ ಸಂಜೆ ಟೈಮಲ್ಲಿ. ಈಗ ಟ್ವಿಸ್ಟಿಂಗ್ 1 2 3 4 5. ಆಪೋಸಿಟ್ ಸೈಡ್ ಹ್ಯಾಂಡ್ಸ್ ಆಪೋಸಿಟ್ ಬಂದಾಗ, ಬಲಗಡೆ ಬಂದಾಗ ನಿಮ್ಮ ಕುತ್ತಿಗೆ ಎಡಕ್ಕೋಬೇಕು, ಎಡಗಡೆ ಬಂದಾಗ ಬಲಕ್ಕೆ ಬರಬೇಕು. ಟ್ವಿಸ್ಟಿಂಗಲ್ಲಿ ಇದು ನಮ್ಮ ಸೊಂಟದ ಕೊಬ್ಬನ್ನು ಕರಗಿಸ್ತಾ ಬರುತ್ತೆ, ಸೊಂಟಕ್ಕೆ ಸ್ಟ್ರೆಂತ್ನೆಸ್ ಬರುತ್ತೆ. ಈ 12 ಯೋಗಿಕ್ ಜಾಗಿಂಗು ನಮಗೆ 3 ಕಿಲೋಮೀಟರ್ ವಾಕಿಂಗಿಗೆ ಸಮವಾಗಿರುತ್ತೆ. ಇಷ್ಟು 12 ಮಾಡಿದ್ರೆ ಸಾಕು. ನಿಮಗೆ ಎಷ್ಟು ಕ್ಯಾಲೋರಿ ಬರ್ನ್ ಆಗುತ್ತೋ 3 ಕಿಲೋಮೀಟರ್ ವಾಕಲ್ಲಿ ಅಷ್ಟು ಕ್ಯಾಲೋರಿ ಬರ್ನ್ ಆಗ್ತಾ ಬರುತ್ತೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಮುಖದ ಹೌತಿ ರಿಲ್ಯಾಕ್ಸ್. ಇನ್ಹೇಲ್ ನೋಸ್, ಎಕ್ಸೇಲ್ ಮೌತ್. ಇನ್ಹೇಲ್ ನೋಸ್, ಎಕ್ಸೇಲ್ ಮೌತ್. ಇನ್ಹೇಲ್ ನೋಸ್, ಎಕ್ಸೇಲ್ ಮೌತ್. ರಿಲ್ಯಾಕ್ಸ್. ಈಗ ನೆಕ್ಸ್ಟ್ ನಮ್ಮದು ಸೂರ್ಯ ನಮಸ್ಕಾರ ಇದೆ. ಸೂರ್ಯ ನಮಸ್ಕಾರ ಬೆಳಗ್ಗೆನೂ ಸ್ವಲ್ಪ ಮಾಡಿರೋದ್ರಿಂದ ಈಗ ಒಂದು 6 ರಿಂದ 7 ಸಲ ಮಾಡೋಣ ಸಾಕು. ಸೂರ್ಯ ನಮಸ್ಕಾರ ಅಂದಾಗ ಎಲ್ಲರೂ ಮ್ಯಾಟ್ ಫ್ರಂಟಲ್ಲಿ ನಿಂತ್ಕೋಬೇಕು. ಪ್ರಣಾಮಾಸನ, ಪ್ರಣಾಮಾಸನ. ಊರ್ಧ್ವ ಹಸ್ತಾಸನ. ಬ್ರೀತ್ ಇನ್, both hands back. ಊರ್ಧ್ವ ಹಸ್ತಾಸನ. Breathe in, breathe out. Pada Hastasana. Try to palm down. Try to touch forehead to knee. Next to Dakshina Ashwa Sanchalanasana. Right leg front, left leg back. Stretch over left leg. Look eyebrow center. Position ಅಲ್ಲಿ ಮಾಡಿದಾಗ ಮಾತ್ರ ನಮಗೆ ಅದರ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಪರ್ವತಾಸನ. ನಿಮ್ಮ ಪಾದ ಸಂಪೂರ್ಣವಾಗಿ ನೆಲಕ್ಕೆ ಒತ್ತಿರಬೇಕು. ಎಲ್ಬೋ ಸ್ಟ್ರೈಟ್ ಇರಲಿ. ದೃಷ್ಟಿ ನಿಮ್ಮ ಹೊಟ್ಟೆ ಭಾಗವನ್ನು ನೋಡ್ತಾ ಇರಲಿ, ಉದರ ದೃಷ್ಟಿ. ಅಷ್ಟಾಂಗ. ನೀ ಡೌನ್, ಚೆಸ್ಟ್ ಡೌನ್, ಸ್ಟಮಕ್ ಅಪ್. ಕ್ಲೋಸ್ ಯುವರ್ ಐಸ್. ಅಂತರ್ದೃಷ್ಟಿ. ನಾವು ಫುಲ್ ಎಕ್ಸೇಲ್. ಭುಜಂಗಾಸನ. ಭುಜಂಗಾಸನದಲ್ಲಿ ನಿಮ್ಮ ಕೆಳ ಹೊಟ್ಟೆ ನೆಲಕ್ಕೆ ಟಚ್ ಆಗಿರಬೇಕು. ಇದನ್ನ ಅರ್ಧ ಭುಜಂಗಾಸನ ಅಂತಾರೆ. ಪರ್ವತಾಸನ. ಪರ್ವತಾಸನ. ಲೆಫ್ಟ್ ಲೆಗ್ ಫ್ರಂಟ್,
right leg back, Ashwasanchalanasana, Ashwasanchalanasana, Padahastasana, Padahastasana, Urdhvahastasana, Pranamasana. Hands down. Now second time, backward bend, Urdhvahastasana, Padahastasana, Ashwasanchalanasana, Parvathasana, Astanga, Bhujangasana, Parvathasana, Ashwasanchalanasana, Padahastasana, Urdhvasana, Pranamasana. Once again, Urdhvasana, Padahastasana, Ashwasanchalanasana, Parvathasana, Astanga, Bhujangasana, Parvathasana, Ashwasanchalanasana, Padahastasana, Urdhvastasana, Pranamasana. ಎಷ್ಟು ಸಲ ಮಾಡಿದ್ವಿ? 4 ಸಲ ಮಾಡಿದ್ವಿ. ರಿಲ್ಯಾಕ್ಸ್ ಮಾಡಿ. ನೀವು ಕ್ಲಾಸಲ್ಲಿ ಸ್ಟಾರ್ಟಿಂಗಲ್ಲಿ ಮಾಡಿಸೋರಿಗೆ ಒಂದು ಮೊದಲನೇ ದಿನ ಒಂದು 4 ಸಲ ಮಾಡಿಸ್ಬೇಕು. ಆಮೇಲೆ ಒಂದು 5-6 ದಿನ ಆದಮೇಲೆ ಒಂದು ಡಬಲ್ ಮಾಡಿಸಿ 8, ಅಂದರೆ ಒಂದು 5-6 ದಿನ, ಒಂದು ವಾರ ಆದಮೇಲೆ ನೀವು ಕಂಪ್ಲೀಟ್ ಒಂದು ರೌಂಡ್ನ ಮಾಡಿಸ್ಬೋದು. ಈಗ ಫಿಫ್ತ್ ಟೈಮ್ ಪ್ರಣಾಮಾಸನ, ಊರ್ಧ್ವಾಸನ, ಪಾದಹಸ್ತಾಸನ. ಪಾದಹಸ್ತಾಸನದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಂಡಿ ಚಿಪ್ಪು ನೇರ ಇರಬೇಕು, ಪಾದನ ನೆಲಕ್ಕೊತ್ತುವ ಪ್ರಯತ್ನ ಮಾಡಬೇಕು. ಅಶ್ವಸಂಚಲನಾಸನ, ಪರ್ವತಾಸನ, ಅಷ್ಟಾಂಗ, ಭುಜಂಗಾಸನ, ಪರ್ವತಾಸನ, ಅಶ್ವಸಂಚಲನಾಸನ, ಪಾದಹಸ್ತಾಸನ, ಊರ್ಧ್ವಾಸನ, ಪ್ರಣಾಮಾಸನ. ಲ್ಯಾಪ್ಟಾಪಲ್ಲಿ ಆನ್ ಮಾಡಿರೋದ್ರಿಂದ ಬ್ರೈಟ್ ಕಮ್ಮಿ ಇದೆ, ಯಾಕಂದರೆ ಎಲ್ಲರೂ ನೀವು ವಿಡಿಯೋ ಆನ್ ಮಾಡ್ಕೊಳ್ಳೋದ್ರಿಂದ ಹೋಸ್ಟ್ ಮಾಡಿರೋದು ಆಟೋಮೆಟಿಕ್ ಆಗಿ ಬ್ರೈಟ್ ಕಮ್ಮಿ ಆಗುತ್ತೆ. ಈಗ ಸಿಕ್ಸ್ತ್ ಟೈಮು ಲಾಸ್ಟ್ ಟೈಮು ಪ್ರಣಾಮಾಸನ, ಊರ್ಧ್ವಾಸನ. ಎಷ್ಟು ಸಾಧ್ಯನ ಅಷ್ಟು ಹಿಂದಕ್ಕೆ. ಪಾದಹಸ್ತಾಸನ, ಅಶ್ವಸಂಚಲನಾಸನ, ದಕ್ಷಿಣ ಅಶ್ವಸಂಚಲನಾಸನ. ನೆನ್ಪಿಟ್ಕೊಳ್ಳಿ, ದಕ್ಷಿಣ ಅಶ್ವಸನ ಅಂದರೆ ಬಲಗಾಲು ಮುಂದೆ, ಎಡಗಾಲು ಹಿಂದೆ. ಪರ್ವತಾಸನ, ಅಷ್ಟಾಂಗ, ಭುಜಂಗಾಸನ, ಪರ್ವತಾಸನ, ಅಶ್ವಸಂಚಲನಾಸನ, ವಾಮ ಅಶ್ವಸಂಚಲನಾಸನ, ಪಾದಹಸ್ತಾಸನ, ಊರ್ಧ್ವಹಸ್ತಾಸನ, ಪ್ರಣಾಮಾಸನ. ರಿಲ್ಯಾಕ್ಸ್. ಸೂರ್ಯ ನಮಸ್ಕಾರ. ಕಂಪ್ಲೀಟ್ ಆಸನ ಫಾರ್ ಟೋಸ್ ಟು ಹೆಡ್. ಕಾಲಿನಿಂದ ಪಾದದಿಂದ ಅಂಗುಷ್ಟದವರೆಗೂ ಎಲ್ಲ ಅಂಗಾಂಗಗಳಿಗೂ ಇದು ಆಸನವಾಗಿರುತ್ತೆ. ಅಟ್ ಎ ಟೈಮ್ ಒಂದೇ ಸಲ 3 ಕ್ರಿಯೆಗಳು ಆಗುತ್ತೆ. ಒಂದು ಪ್ರಾಣಾಯಾಮ, ಇನ್ನೊಂದು ತ್ರಾಟಕ ಮತ್ತೆ ಆಸನ. ಅದರಿಂದ ಇದನ್ನ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಅಂತಾರೆ, ಸರ್ವಾಂಗೀಣ ಆಸನ ಅಂತಾರೆ ಸೂರ್ಯ ನಮಸ್ಕಾರವನ್ನ.
ಮೇನ್ ವೇಟ್ ಲಾಸ್ ಆಗುತ್ತೆ, ನಿಮ್ಮ ಮೂಳೆಗಳಿಗೆ ಸ್ಟ್ರೆಂತ್ ಬರುತ್ತೆ. ಸಮಸ್ಥಿತಿ. ಜಾಯಿನ್ ಯುವರ್ ಫೀಟ್. ಥಾಡಾಸನ ಪೊಸಿಷನ್. ಥಾಡಾಸನ. ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್. ಎರಡು ಹಸ್ತಗಳು ಮೇಲೆ. ಎಷ್ಟು ಸಾಧ್ಯನೇ ಅಷ್ಟು ಸ್ಟ್ರೆಚ್ ಮಾಡಿ. ಕೆಲವರು ಒಂದು 3-4 ಜನ ಸ್ವಲ್ಪ ಜನ ವಿಡಿಯೋ ಆಫ್ ಮಾಡ್ಕೊಂಡ್ರೆ ಬ್ರೈಟ್ ಚೆನ್ನಾಗಿ ಬರುತ್ತೆ. ವಿಡಿಯೋ ಆಫ್ ಮಾಡ್ಕೊಳ್ಳಿ, 1-2-3 ಜನ ಪ್ಲೀಸ್, ಯಾಕಂದರೆ ನಮ್ಮದು ಡಾರ್ಕ್ ಆಗ್ತಾ ಇದೆ. ಲಾಕ್ ಯುವರ್ ಫಿಂಗರ್. ಬ್ಯಾಲೆನ್ಸ್ ಯುವರ್. ದೃಷ್ಟಿ ನೇರ. ಉತ್ತಿಷ್ಠ ತಾಡಾಸನ. 1 2 3 4 5 6 7 8 9 10. Now ಉತ್ತಿಷ್ಠ ತಾಡಾಸನದಲ್ಲಿ ಪ್ರಿಯಾಂಕ ತಾಡಾಸನ. both feet different. Breathe in, breathe out, turn right, breathe normally. 1 2 4 5 6 7 8 9 10. Center. 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 Now inhale, exhale left. 1 2 3 4 5 6 7 8 9 10. Inhale, center. Slowly release your hands. Slowly release. Hands back. Close your eyes. Relax. ಉತ್ತಿಷ್ಠ ತಾಡಾಸನ ನಿಮ್ಮ ಸೊಂಟದ ಅಕ್ಕಪಕ್ಕ ಇರುವ ಕೊಬ್ಬನ್ನ ಕರಗಿಸುತ್ತೆ. ನಿಮ್ಮ ಸೊಂಟಕ್ಕೆ ಸ್ಟ್ರೆಂತ್ನೆಸ್ ಬರುತ್ತೆ. ರಿಲ್ಯಾಕ್ಸ್. ನೆಕ್ಸ್ಟ್ ಬೆಳಗ್ಗೆ ನೀವು ವೃಕ್ಷಾಸನ ಮಾಡಿದ್ದೀರಾ ಅನ್ಕೊಂತೀನಿ. ಇವತ್ತು ನಾವು ಧ್ರುವಾಸನ ಮಾಡೋಣ. ರೈಟ್ ಲೆಗ್ನ ಪದ್ಮಾಸನಕ್ಕೆ ತಗೊಳ್ಳಿ. ಪದ್ಮಾಸನ. ಈ ಆಸನಗಳ ಹೆಸರುಗಳು ರೋಗಾನುಸಾರ ನಾವು ಆಸನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬರುತ್ತೆ. Inhale, both hands on hip. 1 2 3. Both hands up, namaskar position. 1 2 3 4 5 6 7 8 9 10. Slowly hands down. Now leg down. Now left leg Dhruvasana. Right leg Padmasana. Both hands on hip. 1 2 3. Concentrate straight. ಒಂದೇ ಕಡೆ ದೃಷ್ಟಿ ಇರಲಿ. ಒಂದೇ ಕಡೆ ದೃಷ್ಟಿನ ಕೇಂದ್ರೀಕರಿಸಿ ಉಸಿರಾಟ ಸಹಜ ಸ್ಥಿತಿಯಲ್ಲಿರಲಿ. 1 2 3 4 5 6 7 8 9 10. ಪಂಚ. ನಿಧಾನವಾಗಿ ಕೈ ಇರಿಸಿ. ಚಕ್ಷಟು ಸಪ್ತ. ರಿಲ್ಯಾಕ್ಸ್. ಯಾವುದೋ ಆಸನದ ಹೆಸರು ಇದು? ಧ್ರುವಾಸನ. ನೆಕ್ಸ್ಟ್ ಆಸನ ಗರುಡಾಸನ. ಈಗಲ್ ಪೋಸ್. ಗರುಡಾಸನ. ರೈಟ್ ಲೆಗ್ನ ಮುಂದೆಯಿಂದ ಲಾಕ್ ಮಾಡಿ. ನಿಮ್ಮ ಸಣ್ಣ ಕರಳು ದೊಡ್ಡ ಕರಳು ಎಲ್ಲ ಇದೇ ರೀತಿನೇ ಸುತ್ತಕೊಂಡಿರೋದು. ರೈಟ್ ಹ್ಯಾಂಡ್ ಎರಡು ದೃಷ್ಟಿ ನೇರ. ನಿಮ್ಮ ಫೇಸ್ ಹತ್ರ ಬರಬೇಕು ಹಸ್ತ. 1 2 3 4 5 6 7 8 9 10. Now left
ಲೆಫ್ಟ್ ಲೆಗ್ನ ಮುಂದೆ ಎಡಗಾಲು ಮುಂದೆಯಿಂದ ಸುತ್ತುವರಿರಿ, ನಿಮ್ಮ ಬಲಪಾದವನ್ನು ಸುತ್ತುವರಿರಿ. ಸ್ವಲ್ಪ ನೀ ಬೆಂಡ್ ಮಾಡ್ಕೊಳ್ಳಿ, ಈಸಿಯಾಗಿ ಬೆಂಡ್ ಆಗುತ್ತೆ. ಸ್ವಲ್ಪ ನೀ ಬೆಂಡ್. ಲುಕ್ ಸ್ಟ್ರೈಟ್. 1 2 3 4 5 6 7 8 9 10. ಸೆಂಟರ್. ರಿಲೀಸ್. ರಿಲೀಸ್. ಯಾವ್ಯಾವ ಆಸನ ಮಾಡಿದ್ವಿ? ತಾಡಾಸನ, ಉತ್ತಿಷ್ಠ ತಾಡಾಸನ, ತ್ರಿಯಂಕ ತಾಡಾಸನ, ಧ್ರುವಾಸನ ಅಂಡ್ ಗರುಡಾಸನ. ಈಗ ನಿಂತ್ಕೊಂಡು ಮಾಡೋ ಆಸನದಲ್ಲಿ ಲಾಸ್ಟ್ ಆಸನ ಇವತ್ತಿಂದು ನಟರಾಜಾಸನ. ನಟರಾಜಾಸನ ಇದನ್ನ ಇಂಗ್ಲಿಷಲ್ಲಿ ಡ್ಯಾನ್ಸಿಂಗ್ ಪೋಸ್ ಅಂತಾರೆ. ರೈಟ್ ಹ್ಯಾಂಡ್ ಮೇಲೆ ಬರಲಿ, ಲೆಫ್ಟ್ ಲೆಗ್ ಲಿಫ್ಟ್. ನಟರಾಜಾಸನ. ಕಾನ್ಸಂಟ್ರೇಟ್. ಸ್ಟ್ರೈಟ್. 1 2 3 4 5 6 7 8 9 10. ಇವೆಲ್ಲ ನಿಂತು ಮಾಡುವ ಆಸನಗಳು ನಮ್ಮ ಲೆಗ್ಸ್ಗೆ ಒಳ್ಳೆಯದು, ಹಾಗೆ ಕಾನ್ಸಂಟ್ರೇಷನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ನಾವು ಲೆಫ್ಟ್ ಹ್ಯಾಂಡ್ ರೈಟ್ ಲೆಗ್, ಲೆಫ್ಟ್ ಹ್ಯಾಂಡ್ ರೈಟ್ ಲೆಗ್. 1 2 3 4 5 6 7 8 9 10. ಸೆಂಟರ್. ಈಗ ಹಾಗೆ ಕೂತ್ಕೊಳ್ಳಿ, ರಿಲ್ಯಾಕ್ಸ್ ಮಾಡಿ. ಸ್ಟ್ಯಾಂಡಿಂಗ್ ಪೋಸ್ಚರ್ಸ್ ಇವತ್ತಿಗೆ ಸಾಕು, ನಾಳೆ ಸ್ವಲ್ಪ ಮಾಡೋಣ ಸ್ಟ್ಯಾಂಡಿಂಗ್ ಪೋಸ್ಚರ್ಸು. ಈಗ ಮಂಡೂಕಾಸನ. ಮಂಡೂಕಾಸನ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. 2 ಹಸ್ತಗಳನ್ನ ಆದಿ ಮುದ್ರೆಯಲ್ಲಿ ತಗೊಳ್ಳಿ. ಮಂಡೂಕಾಸನ. ಇನ್ಹೇಲ್, ಫುಲ್ಲಿ ಎಕ್ಸೇಲ್, ಹೋಲ್ಡ್ ಅಂಡ್ ಬೆಂಡ್. ದೃಷ್ಟಿ ನೇರ. ನಿಮ್ಮ ಹೀಲರ್ ಬಟ್ಟೆ ಜಾಯಿನ್ ಇರಬೇಕು, ದೃಷ್ಟಿ ನೇರ ಇರಲಿ. ಎಷ್ಟೊತ್ತು ನಿಮಗೆ ಹೋಲ್ಡ್ ಮಾಡೋಕ್ಕಾಗುತ್ತೆ ಅಷ್ಟು ಸಾಧ್ಯವಾದಷ್ಟು ಹೋಲ್ಡ್ ಮಾಡಿ. ನಮಗೆ ಆಗೋಲ್ಲ ಅನ್ನೋರು ಇನ್ಹೇಲ್ ಮಾಡ್ತಾ ಮೇಲೆ ಬನ್ನಿ. Inhale, exhale, hold and bend. Mandukasana, very good for reducing diabetic problem. Type 1, type 2 diabetic ಇರೋರಿಗೆ ಇದು ತುಂಬಾ ಒಳ್ಳೆ ಆಸನ, ಒಳ್ಳೆ ಒಂದು ಮಂಡುಕಾಸನ, ಒಳ್ಳೆ ಆಸನ. ಉದರ ರೋಗಗಳಿಗೆ ಒಳ್ಳೆಯದು, ಕಾನ್ಸ್ಟಿಪೇಷನ್ ಕಮ್ಮಿ ಮಾಡುತ್ತೆ. Inhale up, exhale. ಇನ್ನೊಂದ್ಸಲ ಹೋಲ್ಡ್ ಮಾಡಿ. ಯಾರಿಗೆ ಹೈ BP ಇದೆ, ಹಾರ್ಟ್ ಪೇಷಂಟ್ ಇದ್ದೀರೋ ಅವರು ಬ್ರೀತ್ನ ಹೋಲ್ಡ್ ಮಾಡೋದು ಬೇಡ. ಉಸಿರಾಟ ಸಹಜವಾಗಿರಲಿ. ಇನ್ಹೇಲ್, ಸೆಂಟರ್. ಈಗ ಯೋಗ ಮುದ್ರಾಸನ. ಲಾಸ್ಟ್ ಕ್ಲಾಸಲ್ಲಿ ಯೋಗ ಮುದ್ರಾಸನ ಹಾಕಿದ್ದೀವಿ. ರೈಟ್ ಕಾಲ್ನ ಕ್ರಾಸ್ ಮಾಡಿ ಪದ್ಮಾಸನಕ್ಕೆ ತಗೊಳ್ಳಿ. ಎರಡು ಕಾಲು ಪದ್ಮಾಸನ. ಏಕಪಾದ. ಯಾರಿಗೆ ಸಾಧ್ಯ ಇರುವ ಪದ್ಮಾಸನ ಹಾಕೋಕ್ಕೆ ಅವರು ಸಿಂಗಲ್ ಲೆಗ್ ಹಾಕೊಳ್ಳಿ. ಸಿಂಗಲ್ ಲೆಗ್ಗು ಹಾಕೋಕೆ ಆಗದಲ್ಲೇ ಇರೋರು ಸುಖಾಸನದಲ್ಲಿ ಮಾಡಿ. ನಮ್ಗೆ ಅದು ಕಷ್ಟ ಅಂದವರು ವಜ್ರಾಸನದಲ್ಲಿ ಮಾಡಿ. ಅದು ನಮ್ಗೆ ಆಗಲ್ಲ ಅಂತವರು ಚೇರ್ ಮೇಲೆ ಕೂತ್ಕೊಂಡು ಈ ಒಂದು ಕ್ರಿಯೆನ ಮಾಡ್ಬೋದು. ಬೋತ್ ಹ್ಯಾಂಡ್ಸ್ ಆದಿಮುದ್ರಾ. ಪ್ರೆಸ್. ಇನ್ಹೇಲ್, ಎಕ್ಸೇಲ್. ಫಸ್ಟು ನೆಲಕ್ಕೆ ದೃಷ್ಟಿ ನೇರ ನೋಡಿ. ಫಸ್ಟ್ 2 ದೃಷ್ಟಿ ನೇರ. ಲುಕ್ ಸ್ಟ್ರೈಟ್. 1 2 3 4 5. Inhale up. Fully exhale. Hold and bend. Yoga Mudrasana. Drishti Nera. Center. ಈಗ ಭೈರವ ಮುದ್ರೆ ತಗೊಳ್ಳಿ. Inhale. Fully exhale. Now try to touch head down, forehead down. Try to touch forehead down. ಯೋಗ ಮುದ್ರಾಸನ. ಬ್ರೀತ್ ನಾರ್ಮಲ್ ಆಗಿರಲಿ. ಯಾವುದೇ ಕಾರಣಕ್ಕೂ ಉಸಿರು ಬಿಗಿ ಹಿಡಿಯೋದು ಬೇಡ ಯೋಗ ಮುದ್ರಾಸನದಲ್ಲಿ. ಫಸ್ಟ್ ಒನ್, ಸೆಕೆಂಡ್ ಒನ್ ಉಸಿರು ಹೋಲ್ಡ್ ಮಾಡಿರಂತೆ. ಬ್ರೀತ್ ಇನ್ ಅಪ್. ಈಗ ಬ್ರೀತ್ ಔಟ್ ಫುಲ್ಲಿ ಹೋಲ್ಡ್ ಅಂಡ್ ಬೆಂಡ್. ಈಗ ಉಸಿರನ್ನ ಬಿಗಿ ಹಿಡಿದು ನೀವು
ಮಾಡಬೇಕು, ಫುಲ್ ಎಕ್ಸೆಲ್ ಮಾಡಿ ಆಮೇಲೆ ಬೆಂಡ್ ಮಾಡಿ. ಉಸಿರಾಡಬಾರ್ದು, ಹೋಲ್ಡ್ ಇರಬೇಕು ನಿಮ್ಮ ಉಸಿರಾಟ. ಸಾಧ್ಯ ಇಲ್ಲ ಅಂದರೂ ಸಹಜ ಉಸಿರಾಟ ಮಾಡಿ, ಬಲವಂತವಾಗಿ ಹೋಲ್ಡ್ ಮಾಡೋದು ಬೇಡ. ವಯೋಮಿತಿಗೆ ಅನುಗುಣವಾಗಿ ಅಭ್ಯಾಸ ಮಾಡಿ. ಬ್ರೀತ್ ಇನ್ ಅಪ್, ರಿಲ್ಯಾಕ್ಸ್, 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 ಕ್ಲೋಸ್ ಯುವರ್ ಐಸ್, ರಿಲ್ಯಾಕ್ಸ್. ಈಗ ದಂಡ್ ಬೈಠಕ್ನ ಒಂದೆರಡು ಸ್ಟೆಪ್ನ ನಿಧಾನವಾಗಿ ಹೇಳ್ಕೊಡ್ತೀನಿ, ಕಲ್ತ್ಕೊಳ್ಳಿ. ಯಾರು ಸಾಧ್ಯನೋ ಅವರು ಮಾಡಿ, ಮಿಕ್ಕಿದವರೆಲ್ಲ ನೋಟ್ ಮಾಡ್ಕೊಳ್ಳಿ. ಯಾವ ಕಾಲು ಮುಂದೆ ಬರುತ್ತೆ, ಯಾವ ಕಾಲು ಹಿಂದೆ ಹೋಗುತ್ತೆ, ಆ ರೀತಿ ನೋಟ್ ಮಾಡಿಕೊಂಡು ಮಾಡಿ. ದಂಡ್ ಬೈಠಕ್ಕಿಗೆ ಪೊಸಿಷನ್ಗೆ ಬನ್ನಿ. ಫಸ್ಟ್ ಬಂದು ಸಾಧಾರಣ ದಂಡ್. ಸಾಧಾರಣ ದಂಡಲ್ಲಿ ಹಿಂಗಿಗೆ ಚದುರಂಗ ನೋಡಿ. ಚದುರಂಗದಲ್ಲಿ ಬ್ಯಾಲೆನ್ಸ್ ಯುವರ್ ಪಾಮ್ ಅಂಡ್ ಟೋಸ್. ಬಾಡಿ ಶುಡ್ ಬಿ ಸ್ಟ್ರೈಟ್ ಲೈನ್. ಇನ್ಹೇಲ್ ಅಪ್, ಎಕ್ಸೇಲ್ ಜಂಪ್. ಇನ್ಹೇಲ್ ಚದುರಂಗ, ಸ್ಲೋ ಆಗಿ ನೋಡ್ಕೊಳ್ಳಿ. ಸ್ಲೋ ಅಪ್, ವಿಶ್ರಾಮ ಸ್ಥಿತಿ. ಚದುರಂಗ, ದೇಹ ಫುಲ್ಲು ಸ್ಟಿಕ್ ಥರ ಇರಬೇಕು, ಸ್ಟ್ರೈಟ್ ಲೈನ್. ಯಾರಿಗೆ ಆಗಲ್ವಾ ಸ್ಟ್ರೈಟ್ ಲೈನ್ ಅಂದರೂ ನೀ ಕೆಳಗಡೆ ಮಾಡಿ, ಪರವಾಗಿಲ್ಲ. ನಾವು ವಿಶ್ರಾಮ ಸ್ಥಿತಿ. ಯಾವುದಿದು? ಸಾಧಾರಣ ದಂಡ. ಸಾಧಾರಣ ದಂಡ ಬೆಳಗ್ಗೆ ಮಾಡಿರೋರು ದಯವಿಟ್ಟು ನೋಡ್ಕೊಳ್ಳಿ, ಮಾಡಕ್ಕೆ ಹೋಗ್ಬೇಡಿ, ತುಂಬ ಪ್ಲೆಷರ್ ಕೊಡಬೇಡಿ ಬಾಡಿಗೆ. ಸಿಸ್ಟಮ್ಯಾಟಿಕಲಿ ಮಾಡುವ ರೀತಿಯನ್ನ ಗಮನಿಸಿ. ನೆಕ್ಸ್ಟ್ ನೀವು ಸಿಸ್ಟಮ್ಯಾಟಿಕಲಿ ಹೇಳಿಕೊಡ್ಬಹುದು, ಮಾಡೋಕ್ಕಾಗಲಿಲ್ಲ ಅಂದ್ರೂ. ನೆಕ್ಸ್ಟ್ ಬಂದು ರಾಮಮೂರ್ತಿ ದಂಡ. ರಾಮಮೂರ್ತಿ ದಂಡ ನೋಡಿ. ಚದುರಂಗ, ಬ್ಯಾಲೆನ್ಸ್ ಯುವರ್ ಪಾಮ್ ಅಂಡ್ ಟೋಸ್. ಇದು ನೋಡಿ, ಊರ್ಧ್ವಮುಖ, ನೀ ಅಪ್ ಇದೆ, ಸ್ಟ್ರೈಟ್ ಲೈನ್ ಇದೆ. ಈಗ ಹಾಗೆ ಹಿಂದಕ್ಕೆ ಪರ್ವತಾಸನಕ್ಕೆ ಬನ್ನಿ. ಇದು ತಿರ್ಗಾ ಡೌನ್ ಹೋಗಿ ಚದುರಂಗ, ಅಪ್, ಮತ್ತೆ ರಿವರ್ಸ್ ಬನ್ನಿ, ಮತ್ತೆ ರಿವರ್ಸ್, ಮತ್ತೆ ಡೌನ್, ಅಪ್, ಹಾಗೇ ರಿವರ್ಸ್ ಬರೋದು. ವಿಶ್ರಾಮ ಸ್ಥಿತಿ. ಸ್ವಲ್ಪ ದಂಡ ಕಲಿ ಕಷ್ಟ ಅಂದರೆ ರಾಮಮೂರ್ತಿ ದಂಡ, ಶೇರ್ ದಂಡ, ಹಾಗೆ ಪಲ್ಲಟ್ ದಂಡ. ಈ ಮೂರು ಸ್ವಲ್ಪ ಕಷ್ಟ ಇರುತ್ತೆ ನಿಮಗೆ. ಹೇಳ್ಕೊಡಕ್ಕೆ ಬಂದರೆ ಸಾಕು. ಯಾವುದಾಯ್ತು? ಮಿಶ್ರ ದಂಡ ಆಯಿತು, ರಾಮಮೂರ್ತಿ ದಂಡ ಆಯಿತು, ಸಾಧಾರಣ ದಂಡ ಆಯಿತು, ರಾಮಮೂರ್ತಿ ದಂಡ ಆಯಿತು. ಈಗ ನಾವು ಹನುಮ ದಂಡ ಮಾಡೋಣ. ಹನುಮ ದಂಡ, ಚದುರಂಗ, ಅಪ್. ಈಗ ರೈಟ್ ಪಾದ ಮುಂದೆ ಬರಲಿ ನೋಡಿ. ನಿಮ್ಮ ಬಲ ಹಸ್ತದ ಹಸ್ತ ಆದ್ಮೇಲೆ ಬರಬೇಕು. ಡೌನ್, ಅಪ್, ಬ್ಯಾಕ್, ಲೆಫ್ಟ್, ಡೌನ್, ಅಪ್, ಬ್ಯಾಕ್. ಯಾರಿಗೆ ಈ ಸ್ಥಿತಿ ಬಂದಿಲ್ಲ, ಯಾರು ಹೊಸದಾಗಿ ದಂಡ ಬೈಠಕ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಅವ್ರಿಗೆ ಇನ್ನೊಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ ನೋಡಿ. ಪರ್ವತಾಸನ. ಈಗ ಬಲಗಾಲ ಮುಂದೆ ತಗೊಳ್ಳಿ, ಡೌನ್ ಮಾಡಿ, ಅಪ್ ಮಾಡಿ, ಈಗ ಹಿಂದಕ್ಕೆ ಹೋಗಿ ಪರ್ವತಾಸನ. ಇದು ಈಸಿ ಆಗುತ್ತೆ, ಇದು ಈಸಿ ಮೆಥಡ್. ಆಮೇಲೆ ಇದನ್ನ ಕಲಿತ ಮೇಲೆ ನೀವು ಅದನ್ನ ಈಸಿಯಾಗಿ ಮಾಡ್ಬೋದು. ಪರ್ವತಾಸನ ಇರೋದಿಲ್ಲ ಅದರಲ್ಲಿ ನೋಡಿ. ಇವಾಗ ಸೆಕೆಂಡ್ ಸೆಟ್ ಪರ್ಫೆಕ್ಟ್ ಹನುಮ ದಂಡು ನೋಡ್ಕೊಳ್ಳಿ. ಡೌನ್. ಇವಾಗ ನೋಡಿ ಹಾಗೆ ಹೋಗ್ಬೇಕು, ಫಾಸ್ಟ್ ಆಗಿ ನೋಡಿ, ಹಾಗೆ. ಇದು ಪರ್ಫೆಕ್ಟ್ ಪೊಸಿಷನ್ ಇರುತ್ತೆ. ಯಾರಿಗೆ ಆಗಲ್ಲ, ನಮ್ಮ ಕೈಲಿ ಕಷ್ಟ ಆಗ್ತಿದೆ ಅಂದರು ಪರ್ವತಾಸನಕ್ಕೆ ಹೋಗಿ ಪ್ರಾಕ್ಟೀಸ್ ಮಾಡಿ. ಸ್ವಲ್ಪ ದಿನ ಆದ್ಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು. ವಿಶ್ರಾಮ ಸ್ಥಿತಿ. ಯಾವ್ದಾಯ್ತು? ಮಿಶ್ರ ದಂಡ ಆಯ್ತು, ಹನುಮ ದಂಡು ಮತ್ತೆ ರಾಮಮೂರ್ತಿ ದಂಡ ಆಯ್ತು. ಈಗ ಬಂದು ಪಾರ್ಶ್ವದಂಡ್. ಪಾರ್ಶ್ವದಂಡ್ ಪರ್ವತಾಸನ. ನಿಮ್ಮ ಬಲಗಾಲು ಒಳಗಡೆಯಿಂದ ಸ್ಟ್ರೈಟ್ ಆಗಿ ಹೋಗ್ಬೇಕು. ಡೌನ್ ಮಾಡಿ, ಅಪ್, ಬ್ಯಾಕ್, ಲೆಫ್ಟ್, ಡೌನ್, ಅಪ್, ಬ್ಯಾಕ್, ರೈಟ್, ಡೌನ್,
up, back. Left, down, up, back. ವಿಶ್ರಾಮ ಸ್ಥಿತಿ. ಯಾವುದಿದು? ಪಾರ್ಶ್ವದಂಡ. ಎಷ್ಟು ದಂಡ ಆಯಿತು? ಫಸ್ಟ್ ಒಂದು ಸಾಧಾರಣ ದಂಡ, ರಾಮಮೂರ್ತಿ ದಂಡ, ಹನುಮಾನ್ ದಂಡ, ಪಾರ್ಶ್ವದಂಡ. 4 ದಂಡಕ್ಕಾಯ್ತು. ಯಾರಿಗೆ ಸಾಧ್ಯನೋ ಯಂಗ್ಸ್ಟರ್ಸ್ ಎಲ್ಲ ಮಾಡ್ತಾ ಇದ್ದೀರಾ ಗೊತ್ತು ನನಗೆ. ಯಾರಿಗೆ ಆಗಲ್ವೋ ಅವರು ನೋಡ್ಕೊಳ್ಳಿ, ಬೆಳಗ್ಗೆನೂ ಮಾಡಿದ್ದೀರಾ, ಫೋರ್ಸ್ಫುಲ್ ಆಗಿ ಮಾಡೋದು ಬೇಡ. ನೆಕ್ಸ್ಟ್ ದಂಡ ವೃಶ್ಚಿಕ ದಂಡ. ವೃಶ್ಚಿಕ ದಂಡ ಪರ್ವತಾಸನ. ಕಾಲ್ ಮೇಲೆ ಹೋಗ್ಲಿ, ರೈಟ್ ಲೆಗ್ಗು ಹಾಗೆಯೇ ಡೌನ್ ಬನ್ನಿ, ಅಪ್, ಬ್ಯಾಕ್. ಎಡಗಾಲು ಮೇಲೆ, ಡೌನ್, ಅಪ್, ಬ್ಯಾಕ್. ರೈಟ್ ಅಪ್, ಡೌನ್, ಅಪ್, ಬ್ಯಾಕ್. ಲೆಫ್ಟ್ ಅಪ್, ಡೌನ್, ಅಪ್, ಬ್ಯಾಕ್. ವಿಶ್ರಾಮ ಸ್ಥಿತಿ. ಯಾವುದಿದು? ವೃಶ್ಚಿಕ ದಂಡ. ವೃಶ್ಚಿಕ ದಂಡ. ಈಗ ನೆಕ್ಸ್ಟ್ ಬಂದು ಪಾರ್ಶ್ವ ವೃಶ್ಚಿಕ ದಂಡ. ಪಾರ್ಶ್ವ ವೃಶ್ಚಿಕ ದಂಡ ಪರ್ವತಾಸನ. ರೈಟ್ ಲೆಗ್ ಅಪ್, ರೈಟ್ ಲೆಗ್ ಸ್ವಲ್ಪ ಬೆಂಡ್ ಮಾಡಿ ನಿಮ್ಮ ಲೆಫ್ಟ್ ಸೈಡ್ಗೆ ತಗೊಂಡು ಹೋಗ್ಬೇಕು. ನೋಡ್ಕೊಳ್ಳಿ, ಫಸ್ಟು ಲೆಫ್ಟ್ ಸೈಡ್ಗೆ ಹೋಗಿ. ಈಗ ನಿಮ್ಮ ದೇಹನ ಕಂಪ್ಲೀಟ್ ಡೌನ್ ಮಾಡಿ, ಅಪ್, ಬ್ಯಾಕ್, ಲೆಫ್ಟ್, ಬ್ಯಾಕ್, ಡೌನ್, ಅಪ್. ವಿಶ್ರಾಮ ಸ್ಥಿತಿ. ವಿಶ್ರಾಮ ಸ್ಥಿತಿ ಯಾವ್ದಾಯ್ತಿದು? ವೃಶ್ಚಿಕ ದಂಡ. ನಾವು ಬೇಕಾದ್ರೆ ಕಂಟಿನ್ಯೂಸ್ ಆಗಿ ಮಾಡ್ಬೋದು. ಯಾರಿಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೋ ವಿಶ್ರಾಮ ಸ್ಥಿತಿಗೆ ಹೋಗ್ದಲೇ ಒನ್ ಬೈ ನಾವು ಕಂಪ್ಲೀಟ್ ಆಗಿ ಕಂಟಿನ್ಯೂ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಕಲಿಬೇಕಾದ್ರೆ ವಿಶ್ರಾಮ್ಗೆ ಹೋಗಿ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಬಂದು ವಕ್ಷ ವಿಕಸನ ದಂಡ. ವಕ್ಷ ವಿಕಸನ ದಂಡಲ್ಲಿ ನಿಮ್ಮ 2 ಹಸ್ತಗಳು ಸೇಮ್ ಫೇಸಿಂಗ್ ಇರಬೇಕು. ಬೆರಳುಗಳೆರಡು ಸೇಮ್ ಫೇಸಿಂಗು, ಸ್ವಲ್ಪ ಡಿಫ್ರೆನ್ಸ್ ಇಲ್ಲಿ. ಬ್ರೀದಿಂಗ್. ನಾವು ಬ್ರೀದಿಂಗ್ ಚದುರಂಗ. ಅಪ್, ಡೌನ್, ಅಪ್, ಡೌನ್, ಅಪ್, ಡೌನ್. ವಿಶ್ರಾಮ ಸ್ಥಿತಿ. ಯಾವುದಿದು? ವಕ್ಷ ವಿಕಸನ ದಂಡ. ಯಾವ್ದು ಮಾಡಿದ್ವಿ? ಸಾಧಾರಣ ದಂಡ, ರಾಮಮೂರ್ತಿ ದಂಡ, ಹನುಮಾನ್ ದಂಡ, ಪಾರ್ಶ್ವ ದಂಡ, ವೃಶ್ಚಿಕ ದಂಡ, ಪಾರ್ಶ್ವ ವೃಶ್ಚಿಕ ದಂಡ, ವಕ್ಷ ವಿಕಸನ ದಂಡ. ಈಗ ನಾವು ಚಕ್ರದಂಡ ಮಾಡೋಣ. ಚಕ್ರದಂಡ. ಕೆಲವರು ಈಸಿಯಾಗಿ ಚಕ್ರದಂಡ ಮಾಡ್ತೀರಾ, ಕೆಲವ್ರಿಗೆ ಕಷ್ಟ ಆಗುತ್ತೆ. ನೋಡ್ಕೊಳ್ಳಿ. ಹೇಳ್ಕೊಡೋಕೆ ಬಂದ್ರೆ ಸಾಕು, ಮಾಡಬೇಕು ಅಂತ ಇಲ್ಲ. ಚಕ್ರದಂಡ. ಚಕ್ರದಂಡ ರೊಟೇಟ್ ಮಾಡಿ. 1 ಹಾಗೆ ನಿಧಾನವಾಗಿ ರೊಟೇಟ್ ಮಾಡ್ತಾ ಬನ್ನಿ. ರೊಟೇಟ್. ಹಾಗೆ ನಿಧಾನವಾಗಿ ರೊಟೇಟ್. ನೋಡಿ, ಬಲಗಾಲ ನಿಧಾನವಾಗಿ ತಿರುಗಿಸೋದಷ್ಟೇ, ಯಾವುದೇನು ಕಷ್ಟ ಇಲ್ಲ. ಈಗ ಮೇಲೆ, ಈಗ ಲೆಫ್ಟ್ ಮೇಲೆ, ಹಾಗೆ ತಿರುಗಿಸ್ತಾ ಬನ್ನಿ. ವಿಶ್ರಾಮ ಸ್ಥಿತಿ ಸಾಕು. ವಿಶ್ರಾಮ ಸ್ಥಿತಿ ಯಾವ್ಯಾವ ಮಾಡಿದ್ವಿ ದಂಡಕ್ಕೂ? ಸಾಧಾರಣ ದಂಡ, ರಾಮಮೂರ್ತಿ ದಂಡ, ವಕ್ಷ ವಿಕಸನ ದಂಡ, ಪಾರ್ಶ್ವ ದಂಡ, ವೃಶ್ಚಿಕ ದಂಡ, ಪಾರ್ಶ್ವ ವೃಶ್ಚಿಕ ದಂಡ, ಚಕ್ರದಂಡ. ಲಾಸ್ಟ್ ಒನ್ ಸರ್ಪದಂಡ ಮಾಡೋಣ. ಇನ್ನ 3 ದಂಡ ಕುಡಿಯುತ್ತೆ. ಸರ್ಪದಂಡ, ಚದುರಂಗ, ಅಪ್, ಡೌನ್. 3 ಸಲ ಉಸಿರಾಟದಲ್ಲಿ 3 ಸಲ. ಸರ್ಪದಂಡ. ಅದಕ್ಕೆ ಇದನ್ನು ಸರ್ಪದಂಡ ಅಂತಾರೆ. ಫಸ್ಟ್ ಪ್ರಾಕ್ಟೀಸ್ ಅಲ್ಲಿ 3 ಸಲ ಮಾಡಿ, ಮಾಡ್ತಾ 5 ಸಲ 10 ಸಲ ನೀವಾಗಿ ರೈಸ್ ಮಾಡ್ಕೊಂಡು ಹೋಗ್ಬೋದು. ವಿಶ್ರಾಮ ಸ್ಥಿತಿ. ರಿಲ್ಯಾಕ್ಸ್ ಮಾಡಿ. 1-3 ಬೈಟಕ್ ಮಾಡಿ, ಆಮೇಲೆ ಪ್ರಾಣಾಯಾಮ ಮಾಡೋಣ. ರಿಲ್ಯಾಕ್ಸ್. ವಿಶ್ರಾಂತಿ ತಗೊಳ್ಳಿ ಸರ್, 2 ನಿಮಿಷ. ಈಗ ಮತ್ತೆ ಪದೇ ಹೇಳ್ತಾ ಇದ್ದೀನಿ, ಯಾರಿಗೆ ಸಾಧ್ಯನೋ ಅವ್ರು ಮಾತ್ರ ಮಾಡಿ, ಯಾರಿಗೆ ಸಾಧ್ಯವಿಲ್ವೋ ಅವರು ಹೇಳ್ಕೊಡೋ ಅಷ್ಟು ಕೆಪಾಸಿಟಿನ ಬಳಸ್ಕೊಳ್ಳಿ.
ಆಗ ನೀವು ನಿಮ್ಮ ಕ್ಲಾಸ್ನಲ್ಲಿ ನೀವು ಹೇಳ್ಕೊಡ್ಬೋದು. ಯಂಗ್ಸ್ಟರ್ಸ್ ಬಂದಾಗ ನೀವು ಹೇಳ್ಕೊಡ್ಬೋದು. ಒಬ್ಬರಿಗೆ ನೀವು ಟ್ರೈನ್ ಅಪ್ ಕೊಟ್ಟರೆ ಅವರು ಮಿಕ್ಕಿದವ್ರಿಗೆ ಟ್ರೈನ್ ಅಪ್ ಕೊಡ್ತಾ ಹೋಗ್ತಾರೆ. ಈಗ ನಿಂತ್ಕೊಳ್ಳಿ, ಬೈಟಕ್ ಮಾಡೋಣ. ಬೈಟಕ್ ಫಸ್ಟ್ ಸಾಧಾರಣ ಬೈಟಕ್, ನಿಧಾನವಾಗಿ ಮಾಡಿ. ಸಾಧಾರಣ ಬೈಟಕ್, ಈಗ ಉಸಿರು ತಗೊಂಡು ನಿಧಾನವಾಗಿ 1 2 ಉಸಿರು ತಗೊಂಡು ಉಸಿರು ಬಿಡ್ತಾ 3 4. ಈಗ ಫುಲ್ ಬ್ಯಾಟರ್ ಕೂತ್ಕೊಳ್ಳಿ. ಫುಲ್ಲು ಬ್ರೀತ್, ಕೈನ ರೊಟೇಟ್ ಮಾಡಬೇಕು. 1 2 3 4. ಇದ್ಯಾವುದು ಫುಲ್ ಬೈಟರ್. ಈಗ ರಾಮಮೂರ್ತಿ ಬೈಟರ್. ರಾಮಮೂರ್ತಿ ಬೈಟರ್ 1 ಒಂದ್ಸಲ ಜಂಪ್ ಮಾಡಿ ಹಾಗೆ ಹಿಂದಕ್ಕೆ ಹೋಗ್ಬೇಕು. ಇದು ರಾಮಮೂರ್ತಿ ಬೈಟರ್. ಬ್ರೀತ್ ಇನ್, ಬ್ರೀತ್ ಇನ್ ಔಟ್, ಬ್ರೀತ್ ಔಟ್, ಸಿಟ್, ಬ್ರೀತ್ ಇನ್ ಔಟ್, ಬ್ರೀತ್ ಔಟ್, ಸಿಟ್, ಬ್ರೀತ್ ಇನ್ ಔಟ್. ಇದ್ಯಾವುದು ರಾಮಮೂರ್ತಿ ಬೈಟರ್. ಈಗ ರಾಮಮೂರ್ತಿ ಬೈಟರ್ 2. ರಾಮಮೂರ್ತಿ ಬೈಟರ್ 2ಲಿ 3 ಸಲ ಕೂತ್ಕೋಬೇಕು, 1 ಸಲ ಜಂಪ್ ಮಾಡಬೇಕು. ಬ್ರೀತ್ ಇನ್, ಬ್ರೀತ್ ಔಟ್, 1 2 3 back. Breathe in, 1 2 3 back. Breathe in, 1 2 3 back. ಯಾವ್ದಿದು? ರಾಮಮೂರ್ತಿ ದಂಡ್. ಸ್ಟಾರ್ಟಿಂಗ್ ಯಾವ್ದು ಮಾಡಿದ್ವಿ? ಸಾಧಾರಣ ದಂಡ್, ಆಮೇಲೆ ಫುಲ್ ದಂಡ ಅಂದ್ರೆ ಸಂಪೂರ್ಣ ಕುತ್ಕೊಳ್ಳೋದು ಆಫ್ ಚೇರಲ್ಲಿ. ನೆಕ್ಸ್ಟ್ ಬಂದು ರಾಮಮೂರ್ತಿ 1, ರಾಮಮೂರ್ತಿ 2. ಈಗ ಹನುಮಾನ್ ದಂಡ್. ಹನುಮಾನ್ ದಂಡಲ್ಲಿ ಫಸ್ಟ್ ನಾವು ಜಾಗಿಂಗ್ ಅಲ್ಲಿ ಮಾಡ್ತೀವಿ. ಇದು ಹನುಮಾನ್ ದಂಡ್. ಹನುಮ 1 4 ಬರುತ್ತೆ. ಹನುಮಾದಲ್ಲಿ 4 ಬರುತ್ತೆ. ಫುಲ್ ನಿಧಾನವಾಗಿ ಕುತ್ಕೊಳ್ಳೋದು. ಫುಲ್ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು 1. ಕೈ ಸಪೋರ್ಟ್ ಇಲ್ದಲೆ ನೋಡಿ, ಅಲ್ಲಿ ಭೂಮಿ ಮಾಡ್ತಾ ಇರೋದು ನೋಡ್ಕೊಳ್ಳಿ. ಫುಲ್ ಸಪೋರ್ಟ್ ಇಲ್ದಲೆ ಇದು ಹನುಮ ದಂಡ್, ಹನುಮ ಬೈಟರ್, ಹನುಮ ಬೈಟರ್. ಈಗ ಹನುಮ ಬೈಟಕ್ ಅಲ್ಲಿ ಎರಡನೇ ಬೈಟಕ್ಕು. ನಿಮ್ಮ ಹಸ್ತ ಎಲ್ಲಿ ಹೋಗ್ಬೇಕು ನೋಡಿ, ನೀವು ಕೈ ನೋಡ್ಕೊಳ್ಳಿ. ಅವಳು ಎಲ್ಲಿ ಇಟ್ಕೊಂಡವಳೆ? ಭುಜದ ಮೇಲೆ ಹೋಗ್ಬೇಕು ನಿಮ್ಮ ಬೆರಳು. ಈಗ ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ಬಲ ಮೇಲೆ, ಎಡ ಮೇಲೆ, ಬಲಕ್ಕೆ ಮೇಲೆ. ಎಷ್ಟು ಸಾಧ್ಯ ನಿಮ್ಗೆ ಅರ್ಧ ಚೇರ್ ಕುತ್ಕೊಳಕ್ಕಾದ್ರೆ ಅರ್ಧ ಚೇರಿ ಕುತ್ಕೊಳ್ಳಿ. ಫುಲ್ ಕುತ್ಕೊಳಕ್ಕಾದ್ರೆ ಫುಲ್. ಇದು ಹನುಮ 2, ಹನುಮ ಬೈಟರ್ 2. ರಿಲ್ಯಾಕ್ಸ್. ಹನುಮ 1, ಹನುಮ 2. ಈಗ ಹನುಮ 3. ಬೋತ್ ಹ್ಯಾಂಡ್ಸ್ ಆನ್ ಹಿಪ್. ಬ್ರೀತ್ ಇನ್, ಬ್ರೀತ್ ಔಟ್, ರೈಟ್ ಸೆಂಟರ್, ಲೆಫ್ಟ್ ಸೆಂಟರ್. ಹೀಗೆ ಮಾಡ್ಕೊಂಡು ಹೋಗೋದು. ಇದು ಹನುಮ ಬೈಟರ್ 3. ಹನುಮ ಬೈಟರ್ 4. ಕೈ ಮೇಲೆ ಹೋಗ್ಲಿ. ಹನುಮ ಬೈಟರ್ 4 ಅಲ್ಲಿ 2 ತರ ಮಾಡ್ಬೋದು. ಕೈ ಮೇಲೆ ಇಟ್ಕೊಂಡು ಮಾಡ್ಬೋದು, ಕೈನ ಮುಂದೆ ಇಟ್ಕೊಂಡು ಮಾಡ್ಬೋದು. ಹನುಮ ಬೈಟರ್. ಓಕೆ, ರಿಲ್ಯಾಕ್ಸ್. ನಾವು ಎಷ್ಟು ಬೈಟಕ್ ಮಾಡಿದ್ವಿ? 8 ಬೈಟಕ್ ಆಯ್ತು. ರಿಲ್ಯಾಕ್ಸ್ ಮಾಡಿ, ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ. ಸಿಟ್ ಅಂಡ್ ರಿಲ್ಯಾಕ್ಸ್. ಒಂದು ಭಜನೆ ಮಾಡೋಣ. ನಿಧಾನ. ಒಂದು ಭಜನೆ. ಅಮ್ಮ ನಮ್ಮಮ್ಮ, ಅಮ್ಮ ನಮ್ಮಮ್ಮ, ಸದ್ಗುಣಗಳ ಸಂಪದೆ ಅಮ್ಮ ನಮ್ಮಮ್ಮ, ಅಮ್ಮ ನಮ್ಮಮ್ಮ, ಅಮ್ಮ ನಮ್ಮಮ್ಮ, ಸದ್ಗುಣಗಳ ಸಂಪದೆ ಅಮ್ಮ ನಮ್ಮಮ್ಮ. ಕೈಯಲ್ಲಿ ಕೈಗಳೇ ಅಮ್ಮ ನಮ್ಮಮ್ಮ, ಕಾಲಲ್ಲಿ ಕಾಲಂದಿಗೆ ಅಮ್ಮ ನಮ್ಮಮ್ಮ. ಕೈಯಲ್ಲಿ ಕೈಗಳೇ ಅಮ್ಮ ನಮ್ಮಮ್ಮ, ಕಾಲಲ್ಲಿ ಕಾಲಂದಿಗೆ ಅಮ್ಮ ನಮ್ಮಮ್ಮ. ಅಮ್ಮ ನಮ್ಮಮ್ಮ, ಅಮ್ಮ ನಮ್ಮಮ್ಮ, ಸದ್ಗುಣಗಳ ಸಂಪದೆ ಅಮ್ಮ ನಮ್ಮಮ್ಮ.
ಅಮ್ಮನ ಮಮ್ಮ ಅಮ್ಮನ ಮಮ್ಮ ಸದ್ಗುಣಗಳ ಸಂಪದೆ ಅಮ್ಮನ ಮಮ್ಮ ಬಾದಾಮಿ ಬನಶಂಕರಿ ಅಮ್ಮನ ಮಮ್ಮ ತುಳಜಾಪುರ ಅಂಬಾ ಭವಾನಿ ಅಮ್ಮನ ಮಮ್ಮ ಅಮ್ಮನ ಮಮ್ಮ ಅಮ್ಮನ ಮಮ್ಮ ಸದ್ಗುಣಗಳ ಸಂಪದೆ ಅಮ್ಮನ ಮಮ್ಮ ಬೆಂಗಳೂರಿನ ಬನಶಂಕರಿ ಅಮ್ಮನ ಮಮ್ಮ ಕೊಲ್ಲೂರಿನ ಮಹಾಲಕ್ಷ್ಮಿ ಅಮ್ಮನ ಮಮ್ಮ ಅಮ್ಮನ ಮಮ್ಮ ಅಮ್ಮನ ಮಮ್ಮ ಸದ್ಗುಣಗಳ ಸಂಪದೆ ಅಮ್ಮನ ಮಮ್ಮ ಅಮ್ಮನ ಮಮ್ಮ ಅಮ್ಮನ ಮಮ್ಮ ಸದ್ಗುಣಗಳ ಸಂಪದೆ ಅಮ್ಮನ ಮಮ್ಮ ಅಮ್ಮನ ಮಮ್ಮ ಅಮ್ಮನ ಮಮ್ಮ ಸದ್ಗುಣಗಳ ಸಂಪದೆ ಅಮ್ಮನ ಮಮ್ಮ ಸದ್ಗುಣಗಳ ಸಂಪದೆ ಅಮ್ಮನ ಮಮ್ಮ ಸದ್ಗುಣಗಳ ಸಂಪದೆ ಅಮ್ಮನ ಮಮ್ಮ. ಈಗ ನೆಕ್ಸ್ಟ್ ಆಸನಕ್ಕೆ ಹೋಗೋಣ. ಬೆನ್ನಿನ ಮೇಲೆ ಮಲಗಿ, ಬೆನ್ನಿನ ಮೇಲೆ 2-3 ಆಸನ. ಬೆನ್ನಿನ ಮೇಲೆ ಈಗ ಉತ್ಥಾನ ಪಾದಾಸನ. ಬಲಗಾಲು ಮೇಲೆ, ಬಲಗಾಲು ಉಸಿರಾಟದೊಂದಿಗೆ ಮೇಲೆ ಹಾಗೆ ಇರಿ. 60 ಡಿಗ್ರಿ. 1 2 3 4 5. ಬ್ರೀತ್ ಔಟ್. ನಾವು ಎಡಗಾಲು 1 2 3 4 5. ಬ್ರೀತ್ ಔಟ್. ಈಗ ಎರಡೂ ಕಾಲು 60 ಡಿಗ್ರಿ. 1 2 3 4 5. ಸ್ಲೋಲಿ ಡೌನ್, ಸ್ಲೋಲಿ ಡೌನ್. ಉತ್ಥಾನ ಪಾದಾಸನ. ಬೆನ್ನಿಗೆ ಯಾರಿಗೆ ತೊಂದರೆ ಇರುತ್ತೆ, ಬೆನ್ನು ಕಮ್ಮಿ ಆಗುತ್ತೆ, ರೆಡ್ಯೂಸ್ ಬ್ಯಾಕ್ ಪೇನ್, ರೆಡ್ಯೂಸ್ ಬೆಲ್ಲಿ ಫ್ಯಾಟ್, ರೆಡ್ಯೂಸ್ ಥೈಸ್ ಫ್ಯಾಟ್. ಹೇಳಿದ್ನಲ್ಲಪ್ಪ, ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಂಡಿದ್ರೆ ಸಂಜೆ ಹೊತ್ತು ಕಾಣಿಸೋದಿಲ್ಲ. ನಮಗೆ ಕರೆಕ್ಟಾಗಿ ಕಾಣಿಸ್ತಿದೆ, ನಿಮ್ಮದು ನೋಡ್ಕೊಳ್ಳಿ, ನೆಟ್ವರ್ಕ್ ನೋಡ್ಕೊಳ್ಳಿ. ಈಗ ಬಲಗಾಲು ಉತ್ಥಾನ ಪಾದಾಸನ 60 ಡಿಗ್ರಿಗೆ ಹೋಗ್ಲಿ. ರೊಟೇಟ್ ಮಾಡಿ. 1 2 3 4. ರಿವರ್ಸ್. 4 3 2 1. Now left. 1 2 3 4. Reverse. 4 3 2 1. Relax. ಈಗ ಎರಡು ಕಾಲು ಉಸಿರಾಟದೊಂದಿಗೆ ನಿಧಾನವಾಗಿ ರೊಟೇಟ್ ಮಾಡಿ. ಹೊಟ್ಟೆಯ ಕೊಬ್ಬನ್ನ ಕರಗಿಸುತ್ತದೆ ಇದು. ಹಾಗೆ ತೊಡೆಯ ಫ್ಯಾಟ್ ಕಮ್ಮಿ ಆಗುತ್ತೆ, ಬ್ಯಾಕ್ ಪೇನ್ ರೆಡ್ಯೂಸ್ ಆಗುತ್ತೆ. ರಿವರ್ಸ್ ರಿವರ್ಸ್ ಸೆಂಟರ್ ಸೆಂಟರ್. ರಿಲ್ಯಾಕ್ಸ್. ಯಾವುದು ಆಸನದ ಹೆಸರಿದು ನೆನ್ಪಿಟ್ಕೊಳ್ಳಿ, ಉತ್ಥಾನ ಪಾದಾಸನ. ಈಗ ಪವನ ಮುಕ್ತಾಸನ. ಪವನ ಮುಕ್ತಾಸನದಲ್ಲಿ ರೈಟ್ ಲೆಗ್ ಫೋಲ್ಡ್ ಮಾಡಿ ದೀರ್ಘವಾಗಿ ಉಸಿರು ತಗೊಳ್ಳಿ. ಇನ್ಹೇಲ್, ಫುಲ್ಲಿ ಎಕ್ಸೇಲ್. ಆಮೇಲೆ ನಿಮ್ಮ ಹೊಟ್ಟೆಗೆ ನಿಮ್ಮ ತೊಡೆಯನ್ನ ಪ್ರೆಸ್ ಮಾಡಿ ಉಸಿರು ತಗೊಳ್ಳಿ. ಇನ್ಹೇಲ್, ಎಕ್ಸೇಲ್, ಟ್ರೈ ಟು ಟಚ್ ಫೋರೆಡ್ ಟು ನೀ. ಪವನ ಮುಕ್ತಾಸನ. ಪವನ ಅಂದ್ರೆ ಗ್ಯಾಸ್. ಇದನ್ನ ಇಂಗ್ಲಿಷಲ್ಲಿ ವಿಂಡ್ ಬ್ಲೋ ಆಸನ ಅಂತಾರೆ. ನಿಮ್ಮ ದೇಹದ ಎಲ್ಲ ಗ್ಯಾಸನ್ನ ಹೊರಗೆ ಹಾಕುತ್ತಾ ಬರುತ್ತೆ, ಹೊಟ್ಟೆ ಕಮ್ಮಿ ಮಾಡುತ್ತೆ ಇದರಲ್ಲಿ. ಎಕ್ಸೇಲ್ ಡೌನ್, ಎಕ್ಸೇಲ್ ಬ್ಯಾಕ್. ಈಗ ಎಡ್ಗಾಲು ಫೋಲ್ಡ್ ಮಾಡಿ ಉಸಿರು ತಗೊಳ್ಳಿ. ಕಂಪ್ಲೀಟ್ ಉಸಿರು ಬಿಟ್ಬಿಡಿ. ಈಗ ಉಸಿರು ಬಿಟ್ಟು ಆದ್ಮೇಲೆ ಅಂದ್ರೆ ನಿಮ್ಮ ಹೊಟ್ಟೆ ಒಳಗೆ ಹೋದ್ಮೇಲೆ ನಿಮ್ಮ ಕಾಲನ್ನ ಹೊಟ್ಟೆಗೆ ಪ್ರೆಸ್ ಮಾಡಿ ಉಸಿರು ತಗೊಳ್ಳಿ.
ಉಸಿರು ಬಿಡ್ತಾ ಹಣೆನ ಮಂಡಿ ಮುಟ್ಟಿಸೋ ಪ್ರಯತ್ನ. ಸಹಜ ಉಸಿರಾಟ. ಆಸನದಲ್ಲಿ ಸಹಜವಾಗಿ ಉಸಿರಾಟ ಮಾಡಿ. ಇನ್ಹೇಲ್ ಬ್ಯಾಕ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ಎರಡು ಕಾಲು ಫೋಲ್ಡ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಬ್ರೀತ್ ಇನ್, breathe out, try to touch forehead to knee. Try to touch, breathe normally in position. 1, 2, 3, 4, 5. Breathe out down. Relax. Relax. Full black out. Mobile full. Mobile break. ಈಗ ನಾಸಿಕ ಸ್ಪರ್ಶಾಸನ, ಆಧಾಂಗುಷ್ಟ ನಾಸಿಕ ಸ್ಪರ್ಶಾಸನ ನೋಡ್ಕೊಳ್ಳಿ ಫಸ್ಟ್, ಆಮೇಲೆ ಮಾಡಿ. ಫಸ್ಟ್ ಸಿ, ಆಫ್ಟರ್ವರ್ಡ್ಸ್ ಯು ಕ್ಯಾನ್ ಟ್ರೈ ಟು ಡೂ. ನಿಮ್ಮ ಮೊಣಕೈ ಹೊಟ್ಟೆನ ಪ್ರೆಸ್ ಮಾಡಬೇಕು. ನಿಮ್ಮ ಕೈಗಳಿಂದ ಹೆಬ್ಬೆಟ್ನ ಇಟ್ಕೊಳ್ಳಿ, ಕಾಲನ್ನ ಇಟ್ಕೊಳ್ಳಿ, ಕಾಲಿನ ಬೆರಳನ್ನ. ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಬಿಡ್ತಾ ನಿಮ್ಮ ಒಂದು ಪಾದದ ಕಾಲಿನ ಬೆರಳನ್ನ ಮೂಗಿನ ತುದಿಗೆ ಮುಟ್ಟಿಸುವ ಪ್ರಯತ್ನ. ನಾಸಿಕ ಸ್ಪರ್ಶಾಸನ. 1, 2, 3, 4, 5, 6, 7, 8, 9, 10. ಸೆಂಟರ್. ಈಗ ಎಡ್ಗಾಲು ಬೆರಳನ್ನ ಇಟ್ಕೊಳ್ಳಿ. ಉಸಿರು ತಗೊಳ್ಳಿ ಕಂಪ್ಲೀಟ್ ಆಗಿ. ಉಸಿರು ಬಿಡ್ತಾ ಬಿಡ್ತಾ ನಿಮ್ಮ ಮೂಗಿನ ತುದಿಯನ್ನ ಟಚ್ ಮಾಡಿ. ಬೆರಳನ್ನು ಮುಗಿನ ತುದಿವರೆಗೂ ಟಚ್ ಮಾಡಿ. 1, 2, 3. ಇನ್ನೊಂದು ಕಾಲು ನೇರ ಇರಲಿ. 4, 5, 6, 7, 8, 9, 10. ಸೆಂಟರ್. ರಿಲ್ಯಾಕ್ಸ್, ರಿಲ್ಯಾಕ್ಸ್ ಮಾಡಿ. ಈಗ ಎರಡು ಕಾಲಿಂದ ಯಾರಿಗೆ ಸಾಧ್ಯನೋ ಅವ್ರು ಮಾತ್ರ ಮಾಡಿ. ಫೋರ್ಸ್ಫುಲ್ ಆಗಿ ಈ ಆಸನವನ್ನ ಮಾಡಬೇಡಿ. ನೋಡ್ಕೊಳ್ಳಿ, ಫೋರ್ಸ್ಫುಲ್ ಆಗಿ ಮಾಡೋದು ಬೇಡ. ಎಲ್ಬೋನ ಹೊಟ್ಟೆಗೆ ಪ್ರೆಸ್ ಮಾಡಿ. ಎರಡು ಎಲ್ಬೋನ ಬ್ರೀತ್ ಇನ್ ಮಾಡ್ತಾ ಬ್ರೀತ್ ಔಟ್. ಟ್ರೈ ಟು ಟಚ್ ಟಿಪ್ ಆಫ್ ನೋಸ್. 1, 2, 3, 4, 5, 6, 7, 8, 9, 10. ನಿಧಾನವಾಗಿ ಕಾಲು ಬಿಡ ಕೆಳಗಡೆ. ಸಹಜ ಉಸಿರಾಟ. ನಿಮ್ಮ ತಲೆಭಾಗವನ್ನು ಗಮನಿಸ್ತಾ ಬನ್ನಿ. ಈಗ ಲಾಸ್ಟ್ 2 ಸೆಟ್. ಅರ್ಧ ಹಾಲಾಸನ. ಬೋತ್ ಲೆಗ್ಸ್ ಸ್ಟ್ರೈಟ್. ಟೇಕ್ ಬ್ಯಾಕ್ ಸಪೋರ್ಟ್. ಸರ್ವಾಂಗಾಸನ. ಶೋಲ್ಡರ್ ಸ್ಟ್ಯಾಂಡ್. ಶೋಲ್ಡರ್ ಸ್ಟ್ಯಾಂಡ್. ಉಸಿರಾಟ ಸಹಜ ಸ್ಥಿತಿ. 1. ನಿಮ್ಮ ಶೋಲ್ಡರ್ ಲೆವೆಲ್ಗೆ ನಿಮ್ಮ ಕಾಲುಗಳು ನೇರವಾಗಿರಬೇಕು. 2, 3, 4, 5, 6, 7, 8, 9, 10. ಹಾಗೆ ಹಾಲಾಸನ. 2 ಫೀಟ್ ಬ್ಯಾಕ್ ಹೋಗ್ಲಿ. ನಿಮಗೆ ಸಾಧ್ಯವಾದಷ್ಟು ಮಾಡಿ, ಪ್ರಯತ್ನ ಪಡಿ. ಬಲವಂತವಾಗಿ ಮಾಡೋದು ಬೇಡ. 1, 2, 3, 4, 5, 6. ಈಗ ನಿಧಾನವಾಗಿ ಅರ್ಧ ಹಾಲಾಸನಕ್ಕೆ ಬನ್ನಿ. ಸಡನ್ ಆಗಿ ಹಿಂದಕ್ಕೆ ಬರಬಾರ್ದು. ಫಸ್ಟ್ ಪೊಸಿಷನ್ ಹೆಂಗ್ ಹೋಗಿರ್ತೀವೋ ಹಾಗೆ ಬರಬೇಕು. ಈಗ ಅರ್ಧ ಹಾಲಾಸನ. ನಿಧಾನವಾಗಿ ಕಾಲ್ ಕೆಳಗಡೆ ಇಡಿ. ರಿಲ್ಯಾಕ್ಸ್ ಮಾಡಿ. ಮಕರಾಸನಕ್ಕೆ ಬನ್ನಿ. ಮಕರಾಸನ. ಬಲಗಡೆ ತಿರುಗಿ. ಮಕರಾಸನದಲ್ಲಿ ವಿಶ್ರಾಂತಿ. ಮಕರಾಸನ. ಅಧೋಮುಖ ವಜ್ರಾಸನ. ಶಶಾಂಕಾಸನ. ಶಶಾಂಕಾಸನಕ್ಕೆ ಕೆಲವು ಇನ್ಸ್ಟಿಟ್ಯೂಷನ್ ಅಲ್ಲಿ ಅಧೋಮುಖ ವಜ್ರಾಸನ ಅಂತಾನೂ ಹೇಳ್ತಾರೆ. ಅಯ್ಯಂಗಾರ್ ಯೋಗದಲ್ಲಿ ಅಧೋಮುಖ ವಜ್ರಾಸನ. ಪತಾಂಜಲಿ ಶಶಾಂಕಾಸನ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಶಶಾಂಕಾಸನದಲ್ಲಿ
ನಮ್ಮ ಪೃಷ್ಠ ಕೂತಿರ್ಬೇಕು, ಕೆಳಗೆ ಎಲ್ಬೋ ಸ್ಟ್ರೈಟ್ ಇರಬೇಕು. ವಜ್ರಾಸನಕ್ಕೆ ಬನ್ನಿ. ಈಗ ಕಾಲನ್ನ ಕ್ರಾಸ್ ಮಾಡಿ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಸುಖಾಸನ, ಏಕಪಾದ ಪದ್ಮಾಸನ, ಸಿದ್ಧಾಸನ ಅಥವಾ ವಜ್ರಾಸನ, ನಿಮಗೆ ಯಾವುದು ಕಂಫರ್ಟಬಲ್ ಇರುತ್ತೋ ಪ್ರಾಣಾಯಾಮ ಮಾಡೋಕ್ಕೆ ಆ ಒಂದು ಪೋಸ್ಟರಲ್ಲಿ ಕೂತ್ಕೊಳ್ಳಿ. ಬೆನ್ನು ಮತ್ತೆ ಕುತ್ತಿಗೆ ನೇರವಿರಲಿ. ಇವತ್ತು ಕಂಪ್ಲೀಟ್ 8 ಪ್ರಾಣಾಯಾಮವನ್ನು ಕಂಪ್ಲೀಟ್ ಆಗಿ ಮಾಡೋಣ. ದೇಹ ಮತ್ತು ಮನಸ್ಸನ್ನ ಪ್ರಾಣಾಯಾಮದ ಕಡೆಗೆ ತನ್ನಿ. ಫಸ್ಟ್ ಪ್ರಾಣಾಯಾಮ ಯಾರಿಗೆ ಗೊತ್ತಿಲ್ವೋ ಅವರು ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಯಾವುದು? ಭಸ್ತ್ರಿಕಾ ಪ್ರಾಣಾಯಾಮ. ಬ್ರೀದ್ ಇನ್, ಬ್ರೀದ್ ಔಟ್. ಇದನ್ನ ಹೇಗೆ ಮಾಡಬೇಕು? ಪೂರ್ಣವಾಗಿ ಉಸಿರನ್ನ ತಗೋಬೇಕು, ಪೂರ್ಣವಾಗಿ ಉಸಿರನ್ನ ಹೊರಗೆ ಹಾಕಬೇಕು. ನಮ್ಮ ಎದೆ ಭಾಗವನ್ನ ಜಾಸ್ತಿ ಯೂಸ್ ಮಾಡಬೇಕು. ಎದೆಯಿಂದ ಉಸಿರನ್ನ ತಗೋಬೇಕು, ಎದೆಯಿಂದಲೇ ಉಸಿರನ್ನ ಹೊರಗೆ ಹಾಕಬೇಕು. 2.5 ಸೆಕೆಂಡ್ ಬ್ರೀದಿಂಗ್, 2.5 ಸೆಕೆಂಡು ಇನ್ಹಲೇಷನ್, 2.5 ಸೆಕೆಂಡು ಎಕ್ಸಲೇಷನ್. ಎಷ್ಟು ಫಾಸ್ಟ್ ಆಗಿ ಇನ್ಹೇಲ್ ಮಾಡ್ತೀರೋ ಅಷ್ಟೇ ಫಾಸ್ಟ್ ಆಗಿ ಎಕ್ಸಲೇಷನ್ ಮಾಡೋದು. ಭಸ್ತ್ರಿಕಾ. ಇದನ್ನ ಒಟ್ಟು ಸಮಯ 5 ನಿಮಿಷದವರೆಗೂ, 2 ನಿಮಿಷದಿಂದ 5 ನಿಮಿಷದವರೆಗೂ ಮಾಡಬಹುದು. ಮಾಡಿ ಅಭ್ಯಾಸ ಒಂದು 2 ನಿಮಿಷ ಕಂಟಿನ್ಯೂಸ್ ಆಗಿ ಮಾಡಿ. ಭಸ್ತ್ರಿಕಾನ ಓನ್ಲಿ ಕಂಟರ್ಮೆಂಟರಿ. ಯಾರಿಗೆ ಹೈ BP ಇದೆ, ಹಾರ್ಟ್ ಪೇಷಂಟ್ ಇದೆಯೋ ಅವರು ನಿಧಾನವಾಗಿ ಮಾಡಿ. ಶೀತ, ನೆಗಡಿ, ಶ್ವಾಸರೋಗ ಮತ್ತೆ ಅಸ್ತಮಾದಲ್ಲಿ ದೀರ್ಘಕಾಲವಾಗಿ ನೆಗಡಿ ಇರುತ್ತೆ ಕೆಲವರಿಗೆ, ಅದು ಕಮ್ಮಿನೇ ಆಗಿರೋಲ್ಲ. ಅಂಥವ್ರು ಈ ಅಭ್ಯಾಸ ಮಾಡೋದ್ರಿಂದ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ದೀರ್ಘಕಾಲ ನೆಗಡಿ ಕಮ್ಮಿ ಆಗುತ್ತೆ. ಕೆಲವ್ರಿಗೆ ಸೈನಸ್ ಇರುತ್ತೆ, ಸೈನಸ್ ಇರೋರಿಗೆ ಏನೇ ಟ್ರೀಟ್ಮೆಂಟ್ ತಗೊಂಡ್ರು ಕಮ್ಮಿ ಆಗ್ತಿರಲ್ಲ. ಡೈಲಿ ಯಾರು ಭಸ್ತ್ರಿಕಾ 5 ನಿಮಿಷ ಪ್ರಾಕ್ಟೀಸ್ ಮಾಡ್ತಾರೋ ಅವ್ರಿಗೆ ಸೈನಸ್ ಸಮೇತ ಕಮ್ಮಿ ಆಗ್ತಾ ಬರುತ್ತೆ. ಥೈರಾಯ್ಡ್ ಇರೋರಿಗೆ ಒಳ್ಳೆಯದು. ಟ್ಯಾನ್ಸಿಲ್ಸ್ ಇರುತ್ತೆ ಗಂಟಲಿ, ಕೆಲವರಿಗೆ ಟ್ಯಾನ್ಸಿಲ್ಸ್ ಆಗಿರುತ್ತೆ, ಅವ್ರಿಗೂ ಸಮೇತ ಈ ಅಭ್ಯಾಸ ಮಾಡೋದ್ರಿಂದ ಒಳ್ಳೆಯದು. ಕಫ ರೋಗ, ಯಾರಿಗೆ ಕಫ ಇರುತ್ತೋ, ನಮಗೆ ತ್ರಿಗುಣಗಳಿರ್ತವೆ. ಒಬ್ಬ ಮನುಷ್ಯನಿಗೆ 3 ಗುಣಗಳಿರ್ತವೆ, ತ್ರಿಗುಣಗಳು: ಕಾಫ, ವಾತ, ಪಿತ್ತ. ಈ 3 ಗುಣದಲ್ಲಿ ಕಫ ಇರೋರಿಗೆ ಇದು ತುಂಬಾ ಒಳ್ಳೆಯದು. ಕಫ ಇರೋರು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಅಲರ್ಜಿ ಇರೋರಿಗೆ, ಕೆಲವರಿಗೆ ಡಸ್ಟ್ ಅಲರ್ಜಿ ಬೇಗ ಆಗುತ್ತೆ. ಕಂಟಿನ್ಯೂ ನನ್ನ ಮಾತನ್ನ ಕೇಳಿಸ್ತಾ ಇರಬೇಕು, ಆದರೆ ಭಸ್ತ್ರಿಕಾ ಮಾಡ್ತಾ ಇರಬೇಕು, ನಿಲ್ಲಿಸಬಾರ್ದು ಯಾವುದೇ ಕಾರಣಕ್ಕೂ. ನಾನು ಹೇಳೋವರೆಗೂ ಯಾರಿಗೆ ಸಾಧ್ಯ ಇಲ್ಲ ಫಾಸ್ಟ್ ಆಗಿ ಮಾಡೋಕೆ, ನಿಧಾನವಾಗಿ ಮಾಡಿ, ನಿಲ್ಲಿಸಬೇಕು. ಈಗ ರಿಲ್ಯಾಕ್ಸ್ ಮಾಡಿ. ಭಸ್ತ್ರಿಕಾ good for respiratory system, good for nervous system, increase lungs capacity, increase immunity power. ನೆಕ್ಸ್ಟ್ ಪ್ರಾಣಾಯಾಮ ಬರ್ಕೊಳ್ಳಿ. ಕಪಾಲ ಭಾತಿ ಮಾಡಿ. ಓನ್ಲಿ ಎಕ್ಸಲೇಷನ್, ಫೋರ್ಸ್ಫುಲ್ ಆಗಿ ಉಸಿರನ್ನ ಹೊರಗೆ ಹಾಕೋದು. ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಫಸ್ಟ್ 5 ನಿಮಿಷ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ವೀಕು 10 ನಿಮಿಷ ಪ್ರಾಕ್ಟೀಸ್ ಮಾಡಿ. ಹಾಗೆ 15ರಿಂದ 30 ನಿಮಿಷದವರೆಗೂ ಮಾಡಬಹುದು. 1 ಸೆಕೆಂಡ್ಗೆ ಒಂದು ಬಾರಿ ಸೌಂಡ್, ಅಂದರೆ 1 ಸ್ಟ್ರೋಕ್ ಹೊಡಿಬೇಕು 1 ಸೆಕೆಂಡ್ಗೆ. ಯಾರು ಹೊಸದಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರೋ ಅವರು 1.5 ಸೆಕೆಂಡ್ಗೆ 1 ಸ್ಟ್ರೋಕ್ ಮಾಡಿ. ಹೊಸದಾಗಿ ಮಾಡೋರು, ಅಭ್ಯಾಸವಿರೋರು 1 ಸೆಕೆಂಡ್ಗೆ 1 ಸ್ಟ್ರೋಕ್ ಕೊಡಿ ಮಾಡಿ. ನಿಲ್ಲಿಸ್ಬೇಡಿ. ಯಾರಿಗೆ ಹೃದಯದ ರೋಗ ಇದೆ, ಹೈ BP ಇದೆ, ಹಾರ್ಟ್ ಪೇಷಂಟ್ ಇದೆಯೋ ಅವರು ಸ್ವಲ್ಪ ನಿಧಾನವಾಗಿ ಮಾಡಿ. ಸೊಂಟದ ನೋವಿರೋರು ನಿಧಾನವಾಗಿ ಮಾಡಬೇಕು. ಹರ್ನಿಯಾ ಆಪರೇಷನ್ ಆಗಿರೋರು, ಹರ್ನಿಯಾ ಪೇಷಂಟ್ ಇರೋರು ಇದನ್ನು ಮಾಡೋದು ಬೇಡ. ಕೆಲವರಿಗೆ ಮೂಗಲ್ಲಿ ರಕ್ತ ಬರ್ತಾ ಇರುತ್ತೆ, ಅವರು ಸಮೇತ ಈ ಅಭ್ಯಾಸವನ್ನ ಮಾಡೋದು ಬೇಡ. ಹೆಣ್ಮಕ್ಳು ಮೆನ್ಸಸ್ ಟೈಮಲ್ಲಿ ಈ ಒಂದು ಕ್ರಿಯೆನ ಮಾಡೋದು ಬೇಡ. ಏನೂ ಇಲ್ಲ. ನಮ್ಮ ಉಸಿರನ್ನ ನಾವು ಫೋರ್ಸ್ಫುಲ್ ಆಗಿ ಹೊರಗೆ ಹಾಕ್ತೀವಿ, ಅಂದರೆ ಜೋರಾಗಿ ಉಸಿರನ್ನ
ಹೊರಗಡೆ ದಬ್ತೀವಿ ನಾವು. ಆಟೋಮೆಟಿಕಲ್ ಆಗಿ 30% ನಮಗೆ ಇನ್ಹಲೇಷನ್ ಆಗ್ತಾ ಇರುತ್ತೆ. ಲಾಭ ಯಾರಿಗೆ ಇದು ಒಳ್ಳೆಯದು, ಯಾರಿಗೆ ಡಯಾಬಿಟಿಸ್ ಇರುತ್ತೋ ಅವರು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಅವ್ರಿಗೆ ಒಳ್ಳೆಯದು. ಶ್ವಾಸಕೋಶಗಳಿಗೆ ಸಂಬಂಧಪಟ್ಟಂಥ ರೋಗ ಇರೋರಿಗೆ ಒಳ್ಳೆಯದು. ವಾಯು ಯಾರಿಗೆ ವಾಯು ಜಾಸ್ತಿ ಇರುತ್ತೆ, ಗ್ಯಾಸ್ಟ್ರಿಕ್ ಜಾಸ್ತಿ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ ಒಳ್ಳೆಯದು. ಮೂಲವ್ಯಾಧಿ ಯಾರಿಗೆ ಪೈಲ್ಸ್ ಇರುತ್ತೆ ಅವ್ರು ಮಾಡಿದ್ರೆ ಅವ್ರಿಗೂ ಒಳ್ಳೆಯದು. ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಒಳ್ಳೆಯದು. ಲಿವರ್ ತೊಂದರೆ ಇರೋರಿಗೆ ಒಳ್ಳೆಯದು. ಕೆಲವರು ಬೇಗ ಖಿನ್ನತೆ ಒಣಗಾಗ್ಬಿಡ್ತಾರೆ, ಒಂದು ಸಣ್ಣ ಒಂದು ವಿಷಯನೂ ಅವರು ದೊಡ್ಡದಾಗಿ ತಗೊಳ್ತಾರೆ. ಆ ರೀತಿ ಪ್ರಾಬ್ಲಮ್ ಇರೋರಿಗೆ ಈ ಕಪಾಲಭಾತಿ ತುಂಬಾ ಒಳ್ಳೆಯದು. ಕೆಮ್ಮು, ದಮ್ಮು, ನೆಗಡಿ, ಶೀತ ಇರೋರಿಗೆ ಒಳ್ಳೆಯದು. ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಡೈಲಿ ಸಾಧನೆ ಮಾಡಿದ್ರೆ ಮಾತ್ರ ನಾವು ಲಾಭ ಪಡೆಯೋಕೆ ಆಗುತ್ತೆ. ಉದರ ರೋಗಗಳಿಗೆ ಒಳ್ಳೆಯದು. ಈಗ ನಾನು ಇಂಗ್ಲಿಷಲ್ಲಿ ಹೇಳ್ತೀನಿ. ಗುಡ್ ಫಾರ್ increase the lungs capacity, increase immunity power, blood purification, kundalini awakening chakra activation in this pranayama. Good for all system, very good for 5 system: reproduction system, respiratory system, circulatory, skeleton and digestion system. Main active the hyperthyroid gland active in this pranayama, reduce belly fat. ನಮ್ಮ ಮನಸ್ಸನ್ನ ಸಮಾಧಿ ಸ್ಥಿತಿಗೆ ಇದು ತಗೊಳ್ತಾ ಹೋಗುತ್ತೆ. ಫೋರ್ಸ್ಫುಲ್ ಆಗಿ ಉಸಿರ ಹೊರಗಡೆ ಹಾಕೋದು ನೋಡಿ. ಸೌಂಡ್ ಗಮನಿಸಿ. ರಿಲ್ಯಾಕ್ಸ್ ಮಾಡಿ. ಎಷ್ಟಾಯ್ತು ಪ್ರಾಣಾಯಾಮ? 2 ಪ್ರಾಣಾಯಾಮ ಆಯಿತು. ಯಾವುದೇ ಆಸನ ಮಾಡಿ ಪ್ರಾಣಾಯಾಮ ಮಾಡದಲೇ ಇದ್ರೆ ಆ ಆಸನ ಪರಿಪೂರ್ಣವಾಗುವುದಿಲ್ಲ. ನಿಮಗೆ ಆಸನದ ಎಫೆಕ್ಟ್ ಬರಬೇಕು ಅಂದರೆ ಪ್ರಾಣಾಯಾಮ ಮಾಡಲೇಬೇಕು, ಕಂಪಲ್ಸರಿ. ನೀವು ಕ್ಲಾಸಲ್ಲಿ ಕಂಪಲ್ಸರಿ ಮಾಡಿಸ್ಬೇಕಾಗಿರೋ ಪ್ರಾಣಾಯಾಮ ಯಾವುದು? ಭಸ್ತ್ರಿಕಾ, ಕಪಾಲಭಾತಿ ಹಾಗೆ ಅನುಲೋಮ ವಿಲೋಮ ಪ್ರಾಣಾಯಾಮ. ಈ 3 ಪ್ರಾಣಾಯಾಮನ ದಿನ ಮಾಡಿಸಿ. ವಾರದಲ್ಲಿ 2 ದಿನ 3 ದಿನ ಬಾಹ್ಯ ಉಜ್ಜಾಯಿ ಮಾಡಿಸಿದ್ರು ಪರವಾಗಿಲ್ಲ. ಈಗ ನೆಕ್ಸ್ಟ್ ಬಂದು ಬಾಹ್ಯ ಪ್ರಾಣಾಯಾಮ. ಬಾಹ್ಯ ಪ್ರಾಣಾಯಾಮನ ನಾವು ಯಥಾಶಕ್ತಿ ಉಸಿರನ್ನ ತಗೋಬೇಕು. ಕಂಪ್ಲೀಟ್ ಆಗಿ ಉಸಿರು ಬಿಟ್ಬಿಡ್ತೀವಿ. ಕಂಪ್ಲೀಟ್ ಆಗಿ ಉಸಿರು ಬಿಟ್ಟು ಮೂಲ ಬಂಧ ಹಾಕೋದು. 3 ಬಂಧಗಳನ್ನ ಹಾಕಿ ಹಾಗೆ ಕೂರೋದು. ಎಷ್ಟು ಸೆಕೆಂಡ್ ನಮಗೆ ಕೂರಕ್ಕಾಗುತ್ತೆ ಹಾಗೆ ಕುಳಿತುಕೊಳ್ಳೋಕ್ಕಾಗುತ್ತೆ ಕೂತ್ಕೊಂಡು, ನಂತರ ಇನ್ಹಲೇಷನ್ ಮಾಡ್ತಾನೆ ನೆಕ್ ಸ್ಟ್ರೈಟ್ ಮಾಡಬೇಕು. ನೋಡ್ಕೊಳ್ಳಿ ಫಸ್ಟ್, ನಂತರ ಅಭ್ಯಾಸ ಮಾಡಿ. ಇನ್ಹೇಲ್, fully exhale, hold your breath. ಮೂಲಭಾತ್, ಉಡಿಯಾ, ಜಲಾಂಧರ ಬಂಧ್. ಈ 3 ಬಂಧಗಳನ್ನ ಫಸ್ಟ್ ಜಲಾಂಧರ ಹಾಕಿ ನೆಕ್ನ ಲಾಕ್ ಮಾಡಿ ಹಾಗೆ ಹೊಟ್ಟೆನ ಒಳಗೆ ಇಟ್ಕೊಳ್ಳಿ. ಮೂಲ ಬಂಧ ನಿಮ್ಮ ಪರ್ಸನಲ್ ಪಾರ್ಟ್ನ ಮೇಲಕ್ಕೆ ನೋಡಿ. ಎಷ್ಟು ಸೆಕೆಂಡ್ಸ್ ಆಗುತ್ತೋ ಅಷ್ಟು ಸೆಕೆಂಡ್ ಹಾಗೆ ಕೂರಬೇಕು. ಆಮೇಲೆ ಇನ್ಹಲೇಷನ್ ಮಾಡ್ತಾ ನೆಕ್ಸ್ಟ್ ಸ್ಟ್ರೈಟ್ ತಗೋಬೇಕು. ಮತ್ತೊಮ್ಮೆ ಇನ್ಹೇಲ್, ಫುಲ್ಲಿ ಎಕ್ಸೇಲ್, ಹೋಲ್ಡ್ ಯುವರ್ ಬ್ರೆತ್. ಮೂಲಭಾತ್, ಜಲಾಂಧರ್, ಉಡಿಯಾ, ಮೂಲಭಾತ್, ಲಾಕ್. ಹೌ ಮೆನಿ ಸೆಕೆಂಡ್ಸ್ ಯು ಕ್ಯಾನ್ ಸಿಟ್ ಲೈಕ್ ದಟ್ ಓನ್ಲಿ. ಇದನ್ನ 3 ರಿಂದ 5 ಬಾರಿ ಪ್ರತಿನಿತ್ಯ ಅಭ್ಯಾಸ ಮಾಡಿದರೆ ಸಾಕು. ಬ್ರೀತ್ ಇನ್ ಅಪ್, ಬ್ರೀತ್ ಔಟ್. ಇನ್ನೊಂದ್ಸಲ ಮಾಡಿ. ಎಕ್ಸೇಲ್ ಮಾಡಿ. ಜಲಾಂಧರ, ಉಡಿಯಾನ ಮತ್ತೆ ಮೂಲ ಬಂಧ ಹಾಕಿ 3 ಬಂಧ ಹಾಕಿ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಯಾವ್ದ್ಯಾವ್ದು 3 ಬಂಧ ಅಂತ. ಯಾವ್ದ್ಯಾವ್ದು? ಜಲಾಂಧರ, ಉಡಿಯಾನ ಮತ್ತೆ ಮೂಲ ಬಂಧ. 3 ಬಂಧಗಳನ್ನ ಸೇರಿದ್ರೆ ಅದು ತ್ರಿಬಂಧ ಆಗುತ್ತೆ. ರಿಲ್ಯಾಕ್ಸ್. ಇನ್ಹೇಲ್ ಅಪ್, ರಿಲ್ಯಾಕ್ಸ್. ನಿಮ್ಮ ತಲೆಭಾಗವನ್ನು ಗಮನಿಸ್ತಾ ನಾನು ಏನು ಬೆನಿಫಿಟ್ ಆಗುತ್ತೆ ಹೇಳ್ತೀನಿ, ಅಬ್ಸರ್ವ್ ಮಾಡಿ. ವಿಶ್ರಾಂತಿ ಕೊಡಿ. ಇದರಿಂದ ನಮ್ಮ ವಾತ ರೋಗದವರಿಗೆ ತುಂಬ ಒಳ್ಳೆಯದು.
ವಾಯು ಯಾರಿಗಿರುತ್ತೆ ಮಲಬದ್ಧತೆ ಇರೋರಿಗೆ ತುಂಬಾ ಒಳ್ಳೆಯದು. ಸೇಮ್ ಬೆನಿಫಿಟ್ ಆಫ್ ಕಪಾಲಭಾತಿ. ಕಪಾಲಭಾತಿಗೆ ಏನು ಬೆನಿಫಿಟ್ ಇದೆಯೋ ಅದೇ ಬೆನಿಫಿಟ್ ಬಾಹ್ಯ ಪ್ರಾಣಾಯಾಮದಲ್ಲಿದೆ. ಕಪಾಲಭಾತಿಲಿ ಏನಾಗುತ್ತೆ, ಮಸಾಜ್ ಆಗುತ್ತೆ. ಬಾಹ್ಯದಲ್ಲಿ ಏನಾಗುತ್ತೆ, ಎಲ್ಲ ನರನಾಡಿಗಳು ಎಲ್ಲ ಸಿಸ್ಟಮ್ಗಳು ಆಕ್ಟಿವ್ ಆಗ್ತವೆ. ನೆಕ್ಸ್ಟ್ ಪ್ರಾಣಾಯಾಮ ಮತ್ತೆ ಅದು ಷಟ್ಕ್ರಿಯ. ಹೌದು, ನಾವು ಹೇಳ್ಬೇಕಾದ್ರೆ ಬಾಹ್ಯ ಪ್ರಾಣಾಯಾಮ ಬಾಹ್ಯ ಪ್ಲಸ್ ಅಗ್ನಿಸಾಕ್ರಿಯ ಎರಡನ್ನೂ ಮಾಡ್ತೀವಿ. ಬಟ್ ಅಗ್ನಿಸಾಕ್ರಿಯ ಯಾವುದೇ ಕಾರಣಕ್ಕೂ ಅದು ಪ್ರಾಣಾಯಾಮ ಅಲ್ಲ. ಆದರೂ ನಾವು ಬಾಹ್ಯ ಆದಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡ್ತೀವಿ. ಮಾಡಿ ಬ್ರೀಥಿಂಗ್ ಫುಲ್ಲಿ ಎಕ್ಸೇಲ್, ತ್ರಿಬಂಧಲ, ಸ್ಟಮಕ್ ಫ್ರಂಟ್ ಅಂಡ್ ಬ್ಯಾಕ್, ಸ್ಟಮಕ್ ಫ್ರಂಟ್ ಅಂಡ್ ಬ್ಯಾಕ್. ಫ್ರಂಟ್ ಅಂಡ್ ಬ್ಯಾಕ್ ಮಾಡಿ. ಬಾಹ್ಯ ಪ್ರಾಣಾಯಾಮ ತುಂಬಾ ಒಳ್ಳೆ ಒಂದು ಇದು. ಅಗ್ನಿಸಾಕ್ರಿಯ ಒಂದು PCOD PCOS ಇರೋರಿಗೆ ತುಂಬಾ ಒಳ್ಳೆ ಒಂದು ಕ್ರಿಯೆ. ಹೊಟ್ಟೆ ಕಮ್ಮಿ ಆಗುತ್ತೆ ಅದರಲ್ಲಿ. ಹೊಟ್ಟೆ ಕಮ್ಮಿ ಆಗ್ತಾ ಬರುತ್ತೆ. ಇನ್ಹೇಲ್ ಔಟ್. ಎಷ್ಟು ಪ್ರಾಣಾಯಾಮ ಆಯಿತು, ಭಸ್ತ್ರಿಕಾ ಆಯಿತು, ಕಪಾಲಭಾತಿ ಆಯಿತು, ಬಾಹ್ಯ ಪ್ರಾಣಾಯಾಮ ಆಯಿತು. ನೆಕ್ಸ್ಟ್ ಬಂದು ಉಜ್ಜಯಿ ಪ್ರಾಣಾಯಾಮ. ಉಜ್ಜಯಿ ಪ್ರಾಣಾಯಾಮದಲ್ಲಿ ನಾವು ಇನ್ಹೇಲೇಷನ್ ಮಾಡ್ತಾ ಸೌಂಡ್ ಮಾಡ್ತಾ ಹೋಗ್ತೀವಿ. ಮಾಡಿ ಇನ್ಹೇಲ್ ಉಜ್ಜಯಿ, ನೆಕ್ಲ ಉಜ್ಜಯಿ ಬಂದು ಅಂತರ್ ಕುಂಭಕ ಇರುತ್ತೆ. ಬಾಹ್ಯ ಪ್ರಾಣಾಯಾಮ ಬಂದು ಬಾಹ್ಯ ಕುಂಭಕ ಇರುತ್ತೆ. ಎಷ್ಟು ಸೆಕೆಂಡ್ ನಿಮಗೆ ಅಂತರ್ ಕುಂಭಕ ಮಾಡೋಕ್ಕಾಗುತ್ತೆ ಮಾಡಿ. ಮತ್ತೆ ನೆಕ್ಸ್ಟ್ ರೈಟ್ ಮಾಡಿ. ಬ್ರೀತ್ ಔಟ್ ಫುಲ್ಲಿ ಲೆಫ್ಟ್ ಸೈಡ್. ಫಾಸ್ಟ್ ಆಗಿ ಬ್ರೀತ್ ಉಸಿರು ಬಿಟ್ಬಿಡ್ಬೇಕು. ಮತ್ತೊಮ್ಮೆ ಇನ್ಹೇಲ್, ಮಾಡಿ ಹೋಲ್ಡ್ ಮಾಡಿ ಅಂತರ್ ಕುಂಭಕ. ನೆಕ್ ಸ್ಟ್ರೈಟ್ ಮಾಡಿ. ಬ್ರೀತ್ ಔಟ್ ಫುಲ್ಲಿ ಲೆಫ್ಟ್. ಮತ್ತೊಮ್ಮೆ ಇನ್ಹೇಲ್. ನಿಮ್ಮ ಕುತ್ತಿಗೆ ಭಾಗದಿಂದ ಉಸಿರನ್ನು ತಗೋಬೇಕು. ಎದೆ ಮತ್ತೆ ಕುತ್ತಿಗೆ ಭಾಗದಿಂದ. ಹೊಟ್ಟೆನ ಯೂಸ್ ಮಾಡೋದು ಬೇಡ. ಉಜ್ಜಯಲ್ಲಿ ಲಾಕ್ ಮಾಡಬೇಕು. ಎಷ್ಟು ಸಾಧ್ಯ, ಎಷ್ಟು ಸೆಕೆಂಡ್ಸ್ ನಿಮಗೆ ಕೂರಕ್ಕಾಗುತ್ತೋ ಹಾಗೆ ಕೂತ್ಕೊಳ್ಳಿ. ನೆಕ್ ಸ್ಟ್ರೈಟ್. ಬ್ರೀತ್ ಔಟ್ ಫುಲ್ಲಿ ಲೆಫ್ಟ್ ಸೈಡ್. ರಿಲ್ಯಾಕ್ಸ್. ಯಾವ್ಯಾವ ಪ್ರಾಣಾಯಾಮ ಆಯಿತು? ಫಸ್ಟ್ ಒನ್ ಭಸ್ತ್ರಿಕಾ, ಕಪಾಲಭಾತಿ, ಥರ್ಡ್ ಒನ್ ಬಾಹ್ಯ, ಫೋರ್ತ್ ಉಜ್ಜಯಿ. ಈಗ ಫಿಫ್ತ್ ಒನ್ ಅನುಲೋಮ ವಿಲೋಮ ಪ್ರಾಣಾಯಾಮ. ನಾಡಿ ಅನುಲೋಮ ವಿಲೋಮ. ಉಸಿರು ತಗೊಳ್ಳಿ. ಎಡ ಹೊಳ್ಳೆಯಿಂದ ಉಸಿರು ತಗೋಬೇಕು, ಬಲ ಹೊಳ್ಳೆಯಿಂದ ಉಸಿರು ಬಿಡಬೇಕು. ಟಿಲ್ ಹ್ಯಾಂಡ್ ಬ್ರೀದಿಂಗ್, ಟಿಲ್ ಹ್ಯಾಂಡ್ ಬ್ರೀತ್ ಔಟ್. ಕಂಪ್ಲೀಟ್ ಆಗಿ ಉಸಿರು ತಗೋಬೇಕು, ಎದೆ ಕಂಪ್ಲೀಟ್ ಆಗಿ ಉಸಿರು ಬಿಡಬೇಕು. ಎಷ್ಟು ಸಮಯ ನಾವು ತಗೋಬೇಕು? 30ರಿಂದ 68 ಸೆಕೆಂಡ್. ಬ್ರೀತ್ ಇನ್, ಬ್ರೀತ್ ಔಟ್. ಯಾರಿಗೆ ನಮಗೆ ತುಂಬ ಟೆನ್ಷನ್ ಇದೆ, ತುಂಬ ಸಿಟ್ಟು ಬರುತ್ತೆ ಅಂದವರು ಎಷ್ಟು ಸ್ಲೋ ಆಗಿ ನೀವು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೆ ರಿಲ್ಯಾಕ್ಸ್ ಸಿಗ್ತಾ ಹೋಗುತ್ತೆ ಪ್ರಾಣಾಯಾಮ. ಈ ಪ್ರಾಣಾಯಾಮದಲ್ಲಿ 72,000 ನರನಾಡಿಗಳು ಆಕ್ಟಿವ್ ಆಗುತ್ತೆ. ತಲೆನೋವು, ಅರ್ಧ ತಲೆನೋವಿರೋರಿಗೆ ತುಂಬ ಒಳ್ಳೆಯ ಒಂದು ಕ್ರಿಯೆ. ಅರ್ಧ ತಲೆನೋವಿರೋರಿಗೆ ತುಂಬ ಒಳ್ಳೆಯದು. ಮಕ್ಕಳು ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಬರುತ್ತೆ. ಮೆಮೊರಿ ಪವರ್, ಏಕಾಗ್ರತೆ ಹೆಚ್ಚುತ್ತೆ. ಹಾಗೆ ನೆನಪಿನ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ರೆಸ್ಪಿರೇಟರಿ ಸಿಸ್ಟಮ್ಗೆ ತುಂಬ ಒಳ್ಳೆಯದು, ನರ್ವಸ್ ಸಿಸ್ಟಮ್ಗೆ ಒಳ್ಳೆಯದು. ಟೋಟಲಿ ಅನುಲೋಮ ವಿಲೋಮ ಪ್ರಾಣಾಯಾಮ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್. ರಿಲ್ಯಾಕ್ಸ್.
ಲೆಫ್ಟ್ ಸೈಡಲ್ಲಿ ಎಂಡ್ ಮಾಡಿ ಲೆಫ್ಟ್ ಸೈಡಲ್ಲೇ ಸ್ಟಾರ್ಟ್ ಮಾಡಬೇಕು, ಲೆಫ್ಟ್ ಸೈಡಲ್ಲೇ ಎಂಡ್ ಮಾಡಬೇಕು. ನೆಕ್ಸ್ಟ್ 6th ಪ್ರಾಣಾಯಾಮ ಯಾವುದು? ಭ್ರಾಮರಿ ಪ್ರಾಣಾಯಾಮ. ಭ್ರಾಮರಿ ಪ್ರಾಣಾಯಾಮ, ನಿಮ್ ಕೈನ ಮುಚ್ಕೊಳ್ಳಿ, ಇದನ್ನ ಷಣ್ಮುಖ ಮುದ್ರಾ ಅಂತಾರೆ. ಇನ್ಹೇಲ್, ರಿಲ್ಯಾಕ್ಸ್. ಇದನ್ನು ಅಷ್ಟೇ 3ರಿಂದ 5 ಸಲ, 5 ಸಲ, 9 ಸಲ ನಿಮ್ಮ ಸಮಯಕ್ಕೆ ಅನುಗುಣವಾಗಿ ಮಾಡಿ. ಈ ಒಂದು ಪ್ರಾಣಾಯಾಮಕ್ಕೆ ಇಂಗ್ಲಿಷಲ್ಲಿ ಬಂಬಲ್ ಬಿ ಅಂತಾರೆ. ಇದು ಅಷ್ಟೇ ಮಾನಸಿಕ ಒತ್ತಡ ಇರೋರಿಗೆ ತುಂಬ ಒಳ್ಳೆಯದು. ಮತ್ತು ಯಾವಾಗಲೂ ಖಿನ್ನತೆ ಇರುತ್ತೆ, ಏನಾದರೂ ಮಾಡಲಿ ಅವ್ರಿಗೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ, ತೃಪ್ತಿ ಇರೋಲ್ಲ. ತೃಪ್ತಿ ಇರಲ್ಲ ಇರೋರಿಗೆ ಈ ಅಭ್ಯಾಸ ಮಾಡೋದ್ರಿಂದ ಮನಸ್ಸು ಶಾಂತವಾಗ್ತಾ ಬರುತ್ತೆ. ಮೈಗ್ರೇನ್ ಇರೋರಿಗೆ ತುಂಬ ಒಳ್ಳೆಯದು. ಹೈ ಬಿ ಪಿ ಇರೋರಿಗೆ ತುಂಬ ಒಳ್ಳೆಯದು. ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ನಮ್ಮ ತಲೆಯ ಭಾಗಕ್ಕೆ ಚೆನ್ನಾಗಿ ರಕ್ತ ಪರಿಚಲನೆ ಚೆನ್ನಾಗಿ ಆಗ್ತಾ ಬರುತ್ತೆ. ಈಗ 7th ಪ್ರಾಣಾಯಾಮ ಯಾವುದು? ಉದ್ಗೀತ್. ಉದ್ಗೀತ್ ಅಂದರೆ ಪ್ರಣವ ಮಂತ್ರವನ್ನ ಉದ್ಗೀತಲ್ಲಿ ನಾವು ಮಾಡ್ತೀವಿ. 2 ಹಸ್ತಗಳು ಜ್ಞಾನ ಮುದ್ರಾ ಅಥವಾ ಇದನ್ನ ಚಿನ್ಮುದ್ರಾ ಅಂತಲೂ ಅಂತಾರೆ. ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡ್ತಾ 3 ಬಾರಿ ಓಂಕಾರ ಹೇಳಿ. ಮತ್ತೊಮ್ಮೆ ಉದ್ಗೀತ್ ಆದಮೇಲೆ ನೆಕ್ಸ್ಟ್ ಪ್ರಾಣಾಯಾಮ 8th ಒಂದು ಪ್ರಣವ ಅಂಡ್ ಧ್ಯಾನ. ನಿಮ್ಮ ದೇಹ ಮತ್ತು ಮನಸ್ಸನ್ನು ಧ್ಯಾನದ ಕಡೆ ತಗೊಂಡು ಹೋಗಿ. ಯಾವುದೇ ನೀವು ಧ್ಯಾನ ಮಾಡಬೇಕಾದ್ರೆ ಎಷ್ಟೊಂದು ಧ್ಯಾನ ಇದೆ, ಆದರೆ ಧ್ಯಾನ ಮಾಡಬೇಕಾದ್ರೆ ನಮ್ಮ ಬೆನ್ನು ಮತ್ತು ಕುತ್ತಿಗೆ ಭಾಗ ನೇರವಾಗಿರಬೇಕು. ಬ್ರಹ್ಮನಿಗೆ ಅರ್ಪಣೆ ಮಾಡುವ ರೀತಿಯಲ್ಲಿ ನಾವು ಧ್ಯಾನ ಮಾಡಬೇಕು. ಧ್ಯಾನ ಮಾಡೋದ್ರಿಂದ, ಡೈಲಿ ಅರ್ಧ ಗಂಟೆ ಧ್ಯಾನ ಮಾಡೋದ್ರಿಂದ ಮನಸ್ಸು ತುಂಬ ಪ್ರಶಾಂತವಾಗುತ್ತೆ. ನೀವು ಧ್ಯಾನ ಮಾಡಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲೇ ಅನ್ಕೋಬೇಕು, ಏನಂತ? ನಾನು ಯಾರನ್ನ ತುಂಬ ಇಷ್ಟಪಡ್ತಿದ್ದೀನೋ ಅವ್ರಿಗೆಲ್ಲ ಆ ದೇವರು ಆಯುಷ್ಯ ಕೊಡಲಿ, ಆರೋಗ್ಯ ಕೊಡಲಿ, ನನ್ನ ಪರಿಸರದಲ್ಲಿ ಎಲ್ಲರನ್ನೂ ಸಂರಕ್ಷಿಸಿ ಅಂತ ಬೇಡ್ಕೊಳ್ಳೋಣ ದೇವರಲ್ಲಿ. ನಾವು ಯಾರನ್ನು ಇಷ್ಟಪಡ್ತೀವೋ, ನಾವು ಏನನ್ನು ಇಷ್ಟಪಡ್ತೀವೋ, ನಾವು ಯಾರನ್ನು ದ್ವೇಷಿಸ್ತೀವೋ ಎಲ್ಲರನ್ನು ಪ್ರೀತಿಸುವುದನ್ನು ಕಲಿಸುತ್ತದೆ ಈ ಧ್ಯಾನ. ಪ್ರತಿನಿತ್ಯ 30 ನಿಮಿಷ ಧ್ಯಾನ ತುಂಬ ಒಳ್ಳೆಯದು. ಸಮಯದ ಅಭಾವ ಇರುವವರು ಮಿನಿಮಮ್ 10 ನಿಮಿಷ ಆದರೂ ಡೈಲಿ ಧ್ಯಾನ ಮಾಡಬೇಕು.
ಹಾಗೆ ಎರಡು ಹಸ್ತಗಳ ನಮಸ್ಕಾರ ಸ್ಥಿತಿ ಹೋಗಿ ಶಾಂತಿ ಮಂತ್ರ ಮಾಡೋಣ. ಓಂ ಯೋ ಶಾಂತಿ ಅಂತರಿಕ್ಷಂ ಶಾಂತಿ ಪೃಥ್ವಿ ಶಾಂತಿ ಆಪಾ ಶಾಂತಿ ಔಷಧಯ ಶಾಂತಿ ವನಸ್ಪತಿಯ ಶಾಂತಿ ವಿಶ್ವದೇವಾ ಶಾಂತಿ ಬ್ರಹ್ಮ ಶಾಂತಿ ಸರ್ವಂ ಶಾಂತಿ ಶಾಂತಿರೇವ ಶಾಂತಿ ಸಾಮಾ ಶಾಂತಿರೇವಿ. ಓಂ ಶಾಂತಿ ಶಾಂತಿ ಶಾಂತಿ. ಹಾಗೆ ಭೂನಮನ ಮಾಡಿ ಎರಡು ಹಸ್ತಗಳನ್ನು ಮುಂದೆ ತಂದು ಹಾಗೆ ಎರಡು ಹಸ್ತಗಳನ್ನು ಮುಂದೆ ತಂದು ಬಿಸಿಯಾದ ಎರಡು ಹಸ್ತಗಳನ್ನು ಉಜ್ಜಿ. ಹಾಗೆ ಈಗ ಕೊನೆಯದು ಸಿಂಹಾಸನ ಮತ್ತೆ ಹಾಸ್ಯಾಸನ. ಸಿಂಹಾಸನ both palm reverse. Inhale. ಇನ್ನೊಂದ್ಸಲ ಜೋರಾಗಿ ನಗಿ. ಮತ್ತೊಮ್ಮೆ ಮಗದೊಮ್ಮೆ ಜೋರಾಗಿ ಕ್ಲಾಪ್ ಕ್ಲಾಪ್ ಫಾಸ್ಟ್ ಕ್ಲಾಪ್. ರಿಲ್ಯಾಕ್ಸ್. ಥ್ಯಾಂಕ್ ಯು. ಧನ್ಯವಾದ. ಓಂ